ವೈಟ್ ಬೆಲ್ಟ್ ಪಂಚ್. ಎಲ್ಲ ಫೋಟೋ ಇದೆ ಅವ್ರದ್ದು ಅಂತ ಹೇಳಿದ್ರು ನೋಡಿ ಅವ್ರ ಬ್ರದರ್ ಇದೆಯಲ್ಲ ಡೆಡ್ ಎಂಡ್ ಫೈಟ್ ರೀಡಾ ಎಲ್ಲಿದ್ದಾರೆ ಅವರು? ನಾನು ಪಾತೆ ಹಿಂಗತ್ತಪ್ಪ ನಿಂದು. ಅಯ್ಯೋ ಇಲ್ಲೇ ಇದಾರಲ್ಲ, ಪಕ್ಕದಲ್ಲೇ ಇದ್ದಾರೆ. ಬನ್ನಿ ಬನ್ನಿ, ಸಿಕ್ತು ಬನ್ನಿ. ಸ್ಕೂಲ್ ಹೆಸರು O.T. ಲಾಜರ್ ಅಂತ. ಲೇಟರ್ ಆನ್ ಇಟ್ ಬಿಕೇಮ್ ನೀಗ್ರೋ ಜಾನಿ. ಅಲ್ಲಿವರೆಗೂ ಇಲ್ಲಿ ತೋರಿಸ್ತಾ ಇದ್ವಿ ಬೆಂಗಳೂರಲ್ಲಿ. ಇಲ್ಲಾಗಲ್ಲ, ಮಡ್ರಾಸ್ಗೆ ಹೋಗ್ಬೇಕು, ಅಲ್ಲಿ ಹೋದ್ರೆ ಆಗತ್ತೆ. ಅಲ್ಲೆಲ್ಲ ಒಂದು 2-3 ಲಕ್ಷ ಖರ್ಚಾಗುತ್ತೆ. ಅವ್ರಿಗೆ ಕಾಲು ಬೆರಳು ಕಟ್ಟಾಗೋದು, ಆಸ್ಪತ್ರೆಯನ್ನು ಕಟ್ ಮಾಡಿದ್ರು ಕಾಲು ಬೆರಳು ಗ್ಯಾಂಗ್ರೀನ್. ದಿ ಒನ್ ಅಂಡ್ ಓನ್ಲಿ ನೀಗ್ರೋ ಜಾನಿ ಅವರು ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದ ಕಲಾವಿದರು. ನಾಯಿಗೆ ಹೊಡೆದಂಗೆ ಅಂತ ಹೇಳ್ಬೇಡ, ಹೊಡೆದ ಅಷ್ಟೇ. ಕಬಿ ಕಬಿ ಮೇರಾ ದಿಲ್ ಮೇ ಖಯಾಲ್ ಆತಾ ಹೈ. ಸ್ನೇಹಿತರೆ ನಮಸ್ತೆ. ನಮ್ಮ ನೀಗ್ರೋ ಜಾನಿ ಅವ್ರನ್ನ ನಾವು ಹೇಗೆ ಮರೆಯೋಕ್ಕಾಗುತ್ತೆ ಸ್ನೇಹಿತರೆ? ಎಂಥ ಅದ್ಭುತವಾದ ಕಲಾವಿದರು ನಮ್ಮ ನೀಗ್ರೋ ಜಾನಿ ಅವರು. ಅಷ್ಟು ಮಾತ್ರ ಅಲ್ಲ, ಸ್ಟಂಟ್ ಮ್ಯಾನ್ ಆಗಿ ಅಂದರೆ ಸಾಹಸ ಕಲಾವಿದನಾಗಿ ಬಂದು ಸಾಹಸ ನಿರ್ದೇಶಕರು ಆಗಿ ಕನ್ನಡದಲ್ಲಿ ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಹೀಗೆ 5 ಭಾಷೆಗಳಲ್ಲಿ ಮಿಂಚಿದಂತಹ ನಮ್ಮ ಖ್ಯಾತ ಕಲಾವಿದ ನಮ್ಮ ನೀಗ್ರೋ ಜಾನಿಯವರು. ಮೊದಲು ನಾವು ಅವ್ರ ಸಮಾಧಿಯನ್ನು ನೋಡೋಣ. ನಮ್ಮ ನೀಗ್ರೋ ಜಾನಿಯವರ ಸಮಾಧಿ ಇಲ್ಲಿ ನಮ್ಮ ಆಡುಗೋಡಿ ರಸ್ತೆ, ನಮ್ಮ ಗ್ರನೈಟು ಅಂಗಡಿಗಳಿರುವಂತಹ ಆಡುಗೋಡಿ ರಸ್ತೆಯಲ್ಲಿ ಇರುವ ನೋಡಿ, ಗೇಟ್ ನಂಬರ್ 5 ಕ್ರಿಶ್ಚಿಯನ್ ಸಿಮಿಟ್ರಿ, ನಮ್ಮ ಕ್ರೈಸ್ತರ ಸಮಾಧಿಗಳು ಇರುವಂತಹ ಸ್ಥಳ. ಕ್ರೈಸ್ತರು ಚಿರ ನಿದ್ರೆಗೆ ಜಾರಿರುವಂತಹ ಒಂದು ಸ್ಥಳ. ಇಲ್ಲಿ ಇದೀವಿ ಸ್ನೇಹಿತರೆ. ಇಲ್ಲಿ ಅವ್ರ ಸಮಾಧಿ ಇದೆ ಅಂತ ಹೇಳಿ ಅವರ ತಮ್ಮ ಹೇಳಿದ್ದಾರೆ, ಸನ್ನಿಯವರು ಅವ್ರ ತಮ್ಮ. ಸೊ ಅಲ್ಲಿ ಹೋಗೋಣ, ನಾವು ಅವ್ರ ಸಮಾಧಿ ನೋಡೋಣ, ಅಲ್ಲಿ ನಮಸ್ಕಾರ ಮಾಡಿ ಆನಂತರ ನಮ್ಮ ಈ ಸರಣಿಯನ್ನು ನೀಗ್ರೋ ಜಾನಿಯವರ ಬದುಕಿನ ಬಗ್ಗೆ ತಿಳ್ಕೊಳ್ಳುವ ಈ ಸರಣಿಯನ್ನು ಆರಂಭಿಸೋಣ ಅಂತ ಹೇಳ್ತೀವಿ ಸ್ನೇಹಿತರೆ. ಬನ್ನಿ ನಿಮ್ಗೆಲ್ರಿಗೂ ನೀಗ್ರೋ ಜಾನಿ ಸಮಾಧಿಯವರು ನೋಡೋಣಂತೆ. ಅಮ್ಮ, ಹೂವು ಎಲ್ಲಿ ಸಿಗುತ್ತೆ? ಹೂವು ಇದೆಯಲ್ಲಿ? ನೀಗ್ರೋ ಜಾನಿ ಆರ್ಟಿಸ್ಟ್ ನೀಗ್ರೋ ಜಾನಿ ಇದ್ದಾರಲ್ಲ, ಅವ್ರ ಸಮಾಧಿ ನೋಡ್ಬೇಕು. ಅದಕ್ಕೆ ಹಾಂ, ಹೂವು ಕೊಡಿ. ಹಿಂಗೆ ಹೂವು ಯಾರ ಇಟ್ಬಿಟ್ಟು ಅಮ್ಮ ಇಟ್ಬಿಟ್ಟು ಹೋಗಿದೆ, ಅದ್ರ ಕೇಂದ್ರ ಕೊಡಿ ಅಂದ್ರು. ಹಂಗ? ಅದಕ್ಕೆ ಹೆಲ್ಪ್ ಮಾಡ್ತೀರಾ ಅಷ್ಟೇ. ಓ ಹಂಗ, ಓಕೆ. ತೋರಿಸ್ಬೇಕಾ ಸಮಾಧಿ? ತೋರಿಸ್ಬಿಡಿ. ಗೊತ್ತಾ ನಿಮಗೆ? ಅದೇ ಅವ್ರ ಅಣ್ಣ ಹೇಳಿದ್ದಾರೆ, ಇಲ್ಲೆಲ್ಲ ಮುಂದೆ ಹೋಗಿ ಅಲ್ಲೆಲ್ಲ ಡೆಡ್ ಎಂಡ್ ಅಲ್ಲಿ ತುಂಬ ಒಳಗಡೆ ಇದೆ, ತೋರಿಸ್ತೀವಿ. ಹಾಂ ಬನ್ನಿ. ತಮ್ಮ ಹೆಸರು? ಲಕ್ಷ್ಮಿ ಅವರು. ಎಷ್ಟು ಬೇಕಣ್ಣ? ಒಂದು ಕೊಡಿಕ. ಅಂದರೆ ಅದೇನು ಇದೆಯಾ? ಎಷ್ಟು ಒಂದಲ್ಲ, ಹಚ್ಚಿದ್ರೆ 4 ಹಚ್ಚಬೇಕು, 2 ಹಚ್ಬೇಕು. ಹೌದಾ? 4 ಕೊಡಿ. ಬನ್ನಿ ಹೋಗೋಣ ಸ್ನೇಹಿತರೆ. ಲಕ್ಷ್ಮಕ್ಕನವರು ಇಲ್ಲಿ ಇದನ್ನು ನೋಡ್ಕೊಳ್ಳೋರು ತಾವು. ಹೌದು, ಸಮಾಧಿ ಲಕ್ಷ್ಮಕ್ಕನವರು. ಸೊ ಇದು ನೋಡ್ಕೋತಾರೆ. ಮನೇನು ಬಹುಶಃ ಇಲ್ಲೇ ಇರುತ್ತೆ. ಸೊ ಬನ್ನಿ ಅಕ್ಕ, ತೋರಿಸಿದೆ ಒಟ್ಟಲ್ಲಿ. ಏನಮ್ಮ ಅಂತಿರೋದು? ಇದು BBMP, ಇದು ಡೆತ್ ಆಗ್ತಾರಲ್ಲ, ಅವ್ರು ಡೆತ್ ಸರ್ಟಿಫಿಕೇಟ್ ಕೊಡೋದು. ಓ, ಇಲ್ಲೇ ಕೊಡ್ತೀರಾ? ಹಾಂ, ಇಲ್ಲೇ ಅವರು ಗೌರ್ಮೆಂಟ್ ಎಂಪ್ಲಾಯಿ ಅವರು. ಹಾಂ, ಇಲ್ಲೇ ಕೊಡ್ತಾರೆ. ಇದು ಎಷ್ಟು ವರ್ಷ ಹಳದಿ ಏನಾದ್ರು ಗೊತ್ತಾ ನಿಮಗೆ? ನಮ್ಮ ತಾತ ಕಾಲದಿಂದ ಇದೆ. ಹಿಂಗೆ ಬರ್ತಾ ಇರ್ತಾರೆ. ಹಾಂ, ನೆನ್ನೆ 2 ಬಾಡಿ ಬಂತು, ಅವ್ರು ಬರ್ತಾ ಇದೆ. ಓಹೋ, ಇವರೆಲ್ಲ ಕೆಲಸ ಮಾಡೋರು ಇಲ್ಲಲ್ಲ ನೋಡಿ, ಇದರಲ್ಲಿ ಸಮಾಧಿ ಕಟ್ಟೋರು. ಸರ್ ನಮಸ್ತೆ ಸರ್, ಏನು ತಮ್ಮ ಹೆಸರು? ನಮ್ಮ ಹೆಸರು ಗುಣಶೇಖರ್ ಅಂತ. ಗುಣಶೇಖರ್. ಏನು ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲಿ ಸಮಾಧಿ ಕಟ್ಟೋದು. ಸಮಾಧಿ ಕಟ್ಟೋರು, ಓಕೆ, ಥ್ಯಾಂಕ್ ಯು. ಈ ನಮ್ಮ ನೀಗ್ರೋ ಜಾನಿ ಅವ್ರದ್ದು ಬಿಟ್ಟರೆ ಬೇರೆ ಯಾರು ದೊಡ್ಡವರು ಆದರೆ? ಆ ಕಡೆ ಇದೆ, ಗೇಟ್ ನಂಬರ್ 4 ಅಲ್ಲಿ ಟೈಗರ್ ಪ್ರಭಾಕರ್ದು. ಹೌದು, ಓಕೆ. ನೋಡಿದ್ದೀರಾ? ಹಾಂ, ಅದು ವಿಡಿಯೋ ಮಾಡಿದ್ದೀವಿ ನಾವು. ಏನು ಇವತ್ತು ಅವ್ರದ್ದು ಏನಾದರೂ ವಿಶೇಷ? ಹೌದು, ಅವರು 12 ವರ್ಷ ಆಯಿತು, ಅದಕ್ಕೆ ನೆನೆಸ್ಕೊಳ್ಳೋಕ್ಕೆ. ಒಳ್ಳೆ ಆ್ಯಕ್ಟ್ರ್ ತುಂಬ. ನೋಡಿದ್ದೀರ ಅವ್ರು ಸಿನಿಮಾ? ಯಾವ್ದು ನೋಡಿದ್ದೀರಾ? ಎಷ್ಟು ಕನ್ನಡ ಫಿಲಮ್ ನೋಡಿದ್ದೀನಿ, ತಮಿಳಲ್ಲೂ ಬಂದಿದ್ದಾರೆ ಅವರು. ಹೌದು, ತಮಿಳಲ್ಲೂ ಬಂದಿದ್ದಾರೆ. ಅಣ್ಣ ನಮಸ್ತೆ. ಏನು ಮಾಡ್ತಾಯಿದ್ದೀರಾ? ಗುಂಡಿ ತೋಡ್ತಾಯಿದ್ದೀರಾ? ಕನ್ನಡ ಬರೋದಾ? ತಮಿಳು. ಈಗ ಒಂದು ಬಾಡಿ ಬರುತ್ತೆ ಇಲ್ಲಿ ಬರುತ್ತಾ? ಅದಕ್ಕೆ ಆಗಿತಾ ಇದ್ದಾರೆ ಗುಂಡಿ. ಅಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಹೌದು, ಪರ್ಮಿಷನ್ ತಂದು ಕೊಟ್ಟಿದ್ದಾರೆ. ಹಾಂ. ಟ್ಯಾಂಕ್ ಅಡ ಕೊನೆಗಿದೆ ಎಲ್ರಿಗೂ ಫಿಕ್ಸು. ಮತ್ತು ಹೊಡೆದಾಡ್ತೀವಿ, ದುಡ್ಡು ಬೇಕು, ಕಾಸು ಬೇಕು, ಆಸ್ತಿ ಬೇಕು. ನಂದು 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 ಅಂತಾರಲ್ಲ, ಏನು ತಗೊಂಡು ಹೋಗ್ತಾರೆ ಅಲ್ವಾ? ಏನಿಲ್ಲ. ಎಲ್ಲ ಫೋಟೋ ಇದೆ ಅವ್ರದ್ದು ಅಂತ ಹೇಳಿದ್ರು ನೋಡಿ ಅವ್ರ ಬ್ರದರು.
ಈ ಗೇಟು ಇದಿದೆಯಲ್ಲ ಡೆಡ್ ಎಂಡು ಅದರಿಂದ ಇಲ್ಲ ಇಲ್ಲ ಇದು ಒಂದು ನಿಮಿಷ ಚೂರು ಅಲ್ಲ ಅವ್ರ ಅಣ್ಣ ಹೇಳಿದ್ರು ಅವ್ರು ತಮ್ಮ ನಮ್ಗೆ ಗೊತ್ತು ಹಾಂ நானே கன்ஃபியூஸ் ಮಾಡ್ತೀನಿ அந்த இவருக்கு ஆக்ட்ரஸ் இது செதடா போட்டோ போயிட்டுக்குது அவரது ಸರ್ ನೀಗ್ರೋ ಜಾನಿ நீக்ரோஜனுக்கு ஃபைட்டர்டா ಎಲ್ಲಿದ್ದಾರೆ ಅವರು என்னடா நானே பார்த்தேன் இங்க தான் பண்ணிந்து ஆ ನೋಡಿ ಇಲ್ಲಿ ಬನ್ನಿ ಬನ್ನಿ ಸಿಕ್ತು ಬನ್ನಿ ಅಣ್ಣ ಎನ್ನ ಪೇರು ಪೇರು ಮುನಿಯಪ್ಪ ಅಯ್ಯೋ ಇಲ್ಲೇ ಇದಾರಲ್ಲ ಪಕ್ಕದಲ್ಲೇ ಇದ್ದಾರೆ ನನಗೆ ಅದೇ ಡೌಟ್ ಆಯ್ತು ಓಕೆ ಅದು ಇದೆ ಇದರಾ ಅಣ್ಣ ಮ್ಯೂಸಿಕ್ ಆಫ್ ಅದು ಆಫ್ பண்ணி கொஞ்சம் ಓಕೆ ಸೊ ಸ್ನೇಹಿತರೆ ನೋಡಿ ಇದೆ ನಮ್ಮ ನೀಗ್ರೋ ಜಾನಿ ಸರ್ ನೀಗ್ರೋ ಜಾನಿಯವರ ಸಮಾಧಿ ಇದೇನೇ ನೋಡಿ ಸ್ನೇಹಿತರೆ ಅವ್ರು ತೀರ್ಕೊಂಡಿರೋದು 2007ರಲ್ಲಿ 2007 ಅಂದರೆ ಇಲ್ಲಿ ಕರೆಕ್ಟಾಗಿ 15 ವರ್ಷ ಆಯಿತು ಸ್ನೇಹಿತರೆ. ತೀರ್ಕೊಂಡಿರೋದು ಆಗಸ್ಟ್ ತಿಂಗಳಲ್ಲಿ 30 ಆಗಸ್ಟ್ 2007. ಸೊ ಕರೆಕ್ಟಾಗಿ 15ನೇ ವರ್ಷ ಇದು 15 ವರ್ಷ ಆಯಿತು ನಮ್ಮ ನೀಗ್ರೋ ಜಾನಿ ಸರ್ ತೀರ್ಕೊಂಡು. ಇದಿದ್ರೆ ಭಾಳ ಒಳ್ಳೆ ಕಲಾವಿದರು, ಅವರು ತುಂಬ ಒಳ್ಳೆ ಕಲಾವಿದರು. ಯಾಕಂದರೆ ನಾವು ಕೇಳಿರೋ ಪ್ರಕಾರ ಅವರು ಮೂಲತಃ ಕೇರಳದವರು, ಮಲಯಾಳೀಸು. ತಮಗೆ ಗೊತ್ತು, ಸ್ವಲ್ಪ ಏನಾದ್ರು ಹೇಳಿ ಅವ್ರ ಬಗ್ಗೆ. ಹೌದು, ಮಲಯಾಳೀಸ್ ಅವರು, ಅಷ್ಟೇ ನನಗೆ ಗೊತ್ತು. ಅದು ಫಿಲಮಲ್ಲೆಲ್ಲ ನೋಡಿದ್ದೀರಿ. ಅವರ ಬ್ರದರ್ ಹೇಳಿರೋ ಪ್ರಕಾರ ಅವರು ಮೂಲತಃ ಮಲಯಾಳದವರು, ಅಂದರೆ ಕೇರಳದವರು. ಅಲ್ಲಿಂದ ಬದುಕನ್ನು ಅರಸಿ ಅವರು ಬೆಂಗಳೂರು ಕಡೆ ಬಂದಂಥವ್ರು, ಅವ್ರ ತಂದೆ ತಾತ ಎಲ್ಲ. ಆನಂತರ ಬೆಂಗಳೂರಿಗೆ ಹಿರಿಯರು ಬಂದಮೇಲೆ ನಾವು ಬರಲೇಬೇಕಲ್ಲ, ಹಾಗಾಗಿ ಬಂದು ಇಲ್ಲೇ ಓದಿ ಬೆಳೆದು ಇದ್ದಂಥವ್ರು. ತ್ಯಾಗರಾಜ ನಗರ ಅವ್ರ ಮೂಲ. ಆ್ಯಕ್ಚುಲಿ ತ್ಯಾಗರಾಜ ನಗರದಲ್ಲಿ ಮನೆ ಮಾಡ್ಕೊಂಡಿದ್ದಂಥವ್ರು. ಆನಂತರ ಅವರು ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ ಇದ್ರು ಅಂತ ಹೇಳಿ ಫೈಟಿಂಗು ಇತ್ಯಾದಿ ಎಲ್ಲ ಕಲಿತವರು. ನಂತರ ಅವರು ಒಳ್ಳೆ ಪರ್ಸ್ನಾಲಿಟಿ, ಒಳ್ಳೆ ದೇಹ ಚೆನ್ನಾಗಿತ್ತು ಅವ್ರದ್ದು. ಅವರು ಒಳ್ಳೆ ಫೈಟಿಂಗ್ ಎಲ್ಲ ಕಲಿತು ನಂತರ ಅವರು ಸಿನಿಮಾಗೆ ಪುಟ್ಟ ಪಾತ್ರಗಳು ಮಾಡೋ ಮೂಲಕ ಅವರು ಸಿನಿಮಾದ ವೃತ್ತಿ ಏನಂದರೆ ತಮ್ಮ ಫೈಟರ್ ಜರ್ನಿ, ತಮ್ಮ ಸಾಹಸ ಕಲಾವಿದನ ಜರ್ನಿಯನ್ನು ಪ್ರಾರಂಭಿಸಿದವರು ನಮ್ಮ ಸರ್ರು. ಅವ್ರ ಮೂಲ ಹೆಸರು ನೀಗ್ರೋ ಜಾನಿ ಕೂಡ ಅಲ್ಲ. ಇನ್ಫ್ಯಾಕ್ಟ್ ಅವ್ರ ಹೆಸರು ನೋಡಿ O.T. ಲಾಜರ್ ಅವ್ರ ಹೆಸರು. ಮೂಲ ಹೆಸರು O.T. ಲಾಜರ್ ಅಂತ. ಲೇಟರ್ ಆನ್ ಇಟ್ ಬಿಕೇಮ್ ನೀಗ್ರೋ ಜಾನಿ ಅಂತ ಅವ್ರಿಗೆ ಮೊದಲು ಹೆಸರು ಇಟ್ಕೋತಾರೆ ಸಿನಿಮಾಗೆ. ಆದರೆ ಕೆಲವರು ಹೇಳ್ತಾರೆ ಜಾನಿನವ್ರು ತುಂಬ ಜನ ಇದ್ದಾರಪ್ಪ, ಜಾನಿ ಅಂತ ತಕ್ಷಣ 4 ಜನ ಬರ್ತಾರೆ, ನೀನೇನಾದ್ರು ಇಟ್ಕೋ ಅಂತ ಹೇಳಿದಾಗ ಅವ್ರ ಕೂದಲೆಲ್ಲ ಸ್ವಲ್ಪ ಹಿಂಗೆ ಸುತ್ಕೊಂಡು ಸ್ವಲ್ಪ ರಿಂಕಲ್ಸ್ ಇತ್ತು ಕೂದಲು. ಸೊ ಅದಕ್ಕೆ ಅವ್ರನ್ನ ನೀಗ್ರೋ ಜಾನಿ ಅಂತ ಇಟ್ಕೋ. ಅವ್ರಿಗೆ ಆ್ಯಕ್ಚುಲಿ ಮೊದಲು ಇಷ್ಟ ಆಗಲ್ಲ, ದೇವಣ್ಣ ನನ್ನ ನೀಗ್ರೋ ಅಂತ ಕರೀತಿ ಅಂತ. ಇಲ್ಲ ಚೆನ್ನಾಗಿರುತ್ತೆ ಇಟ್ಕೋ ಅಂಥೇಳಿ ನೀಗ್ರೋ ಜಾನಿಗೆ ಅದು ವರ್ಲ್ಡ್ ಫೇಮಸ್ಲಿ ನೋನ್ ನೇಮ್ ನೀಗ್ರೋ ಜಾನಿ ಅಂಥೇಳಿ. ಸೊ ನಮ್ಮ ಸರ್ ಹೆಸರು ನೀಗ್ರೋ ಜಾನಿ. ಅದರಲ್ಲಿ ಎಂಥ ಹಸನ್ಮುಖಿ ವ್ಯಕ್ತಿತ್ವ ಅವ್ರದ್ದು, ಭಾಳ ಒಳ್ಳೆ ವ್ಯಕ್ತಿತ್ವ ಸ್ನೇಹಿತ. ಅವ್ರ ಬಗ್ಗೆ ತುಂಬ ಹೇಳ್ಬೋದು ನಾವು. ತುಂಬ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಯಾಕಂದರೆ ಒಬ್ಬ ಪುಟ್ಟ ಸಾಹಸ ಕಲಾವಿದನಾಗಿ ಬಂದು ಆ ಕಾಲದಲ್ಲಿ CG ಇರಲಿಲ್ಲ, ಗ್ರಾಫಿಕ್ಸ್ ಇರಲಿಲ್ಲ. ಈಗಾದರೆ ಹಾರಬೇಕು ಅಂತಂದರೆ ಸುಮ್ಮನೆ ಹಿಂಗೆ ಆರ್ದಂಗೆ ಮಾಡಿ ಅಥವಾ ದಾರ ಕಟ್ಟಿ ಅದನ್ನು ಕಂಪ್ಯೂಟ್ರಲ್ಲಿ ತೆಗೆದುಬಿಡ್ತಾರೆ. ಸೊ ಅದೆಲ್ಲ ಆ ಥರ ಅವಾಗ ಹಾಗಲ್ಲ. ಬೀಳಬೇಕು ಅಂದರೆ ಲಿಟ್ರಲಿ ಬೀಳಬೇಕಿತ್ತು, ಹಾರಬೇಕು ಅಂದರೆ ಹಾರಬೇಕು, ಹೊಡೆತ ತಿನ್ನಬೇಕು ಅಂದರೆ ತಿನ್ನಬೇಕಿತ್ತು. ಆ ಥರದ ರಿಯಲ್ ಸ್ಟಂಟು. ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಬರೋಕ್ಕೆ ಮೊದಲು ಇದ್ದದ್ದೇ ರಿಯಲ್ ಸ್ಟಂಟು, ರಿಯಲ್ ಫಿಲ್ಮ್ ಮೇಕಿಂಗು. ಗ್ರಾಫಿಕ್ಸ್ ಎಲ್ಲ ಬರೋಕ್ಕೆ ಮೊದಲು ಆ ಕಾಲದಲ್ಲಿ ಇದ್ದಂತಹ ಗ್ರೇಟ್ ಕಲಾವಿದರು ಇವರೆಲ್ಲರೂ. ಸೊ ಹಾಗಾಗಿ ಇವ್ರಿಗೆಲ್ಲರೂ ನಾವು ಧನ್ಯವಾದ ಹೇಳಲೇಬೇಕು. ಪ್ರಾರಂಭದ ದಿನಗಳಲ್ಲಿ ಇಂಡಸ್ಟ್ರಿಯನ್ನು ಕಟ್ಟಿದವರು ಅಂತ ಹೇಳಿದ್ರು ತಪ್ಪಲ್ಲ ಸ್ನೇಹಿತರೆ. ಸಿನಿಮಾ ಇಂಡಸ್ಟ್ರಿನ ತುಂಬ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡವರು ಅವರು. ಆ್ಯಂಡ್ ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, ಅದು ಕನ್ನಡ, ತಮಿಳು, ಮಲಯಾಳಮ್ಮು, ಹಿಂದಿ, ಹೀಗೆ ತೆಲುಗು ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸರ್ರು. ಅಷ್ಟು ಮಾತ್ರ ಅಲ್ಲ, ಒಂದು 4-5 ಸಿನಿಮಾಗೆ ಅವರು ಸಾಹಸ ನಿರ್ದೇಶಕರಾಗಿ, ಸ್ಟಂಟ್ ಡೈರೆಕ್ಟ್ರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಪ್ರಮುಖವಾಗಿ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು. ಅವರು ಸಿನಿಮಾದ ಸಾಹಸ ಕಲಾವಿದ, ಅವರೊಬ್ಬ ಸ್ಟಂಟ್ ಡೈರೆಕ್ಟರ್. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇಡೀ ಚಿತ್ರರಂಗದ ಶೂಟಿಂಗ್ಗಳು ನಡೀತಾ ಇದ್ದು ಮೆಡ್ರಾಸಲ್ಲಿ. ಶಂಕರ್ನಾಗ್ ಮತ್ತು ಅನೇಕರು ಸೇರಿ, ಇಲ್ಲ ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ಶೂಟ್ ಆಗಬೇಕು, ಸ್ಟುಡಿಯೋಗಳು ಇಲ್ಲಿ ಬರಬೇಕು, ಟೆಕ್ನಿಷಿಯನ್ಸ್ ಇಲ್ಲಿಂದ ತಯಾರಾಗಬೇಕು ಅಂತ ಅಂದ್ಕೊಂಡಾಗ ಪ್ರಾರಂಭದ ದಿನಗಳಲ್ಲಿ ಸಾಹಸ
ನಿರ್ದೇಶಕರು ಯಾರು ಎಲ್ಲ ತಮಿಳ್ನವರಿದ್ದರು, ತೆಲುಗಿನವರಿದ್ದರು, ಇಲ್ಲಿ ಯಾರೂ ಇಲ್ಲಲ್ಲ ಅಂತಂದಾಗ ಪ್ರಾರಂಭದ ದಿನಗಳಲ್ಲಿ ಹಾಸನ್ರಗವರು, ನಮ್ಮ ನೀಗ್ರೋ ಜಾನಿಯವರು ಇಂಥವರೆಲ್ಲರೂ ಕನಸ್ಕೊಂಡಿದ್ದು ನಾವು ಇಲ್ಲಿ ಸ್ಟಂಟ್ ಡೈರೆಕ್ಟರ್ಗಳಾಗಬೇಕು ಅಂತ ಕನಸ್ಕೊಂಡು ಅದಕ್ಕಾಗಿ ತುಂಬ ಹೋರಾಟ ಮಾಡಿದಂಥವ್ರು. ಸೊ ಅದು ನಮ್ಮ ನೀಗ್ರೋ ಜಾನಿಯವರ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ನಮ್ಮ ನೀಗ್ರೋ ಜಾನಿ ಸರ್ ಹುಟ್ಟಿದ್ದು 1959 ಡಿಸೆಂಬರ್ ಬಂದರೆ ನಾವು ಅವ್ರು ಹುಟ್ಟಿದ ತಿಂಗಳು ಅಂತ ನಾವು ನೆನೆಸ್ಕೊಳ್ಳೋಣ, ಮತ್ತು ಆಗಸ್ಟ್ ತಿಂಗಳು ಬಂದರೆ ಅವರು ತೀರ್ಕೊಂಡು ತಿಂಗಳು ಅಂತ ಕೂಡ ನಾವು ನೆನೆಸ್ಕೊಳ್ಳೋಣ ಸ್ನೇಹಿತರೆ. ಆದರೆ ಬಹಳ ಒಂದು ನೋವಿನ ವಿಚಾರ ಏನು ಅಂತಂದರೆ ನೋಡಿ, ಈ ಡೇಟ್ನ ನಾವು ಗಮನಿಸಿದ್ರೆ 48 ವರ್ಷಕ್ಕೆ ನೀಗ್ರೋ ಜಾನಿಯವರು ತಮ್ಮ ಬದುಕನ್ನು ಮುಗಿಸ್ಬಿಟ್ರು. ಮುಗದೇ ಹೋಯಿತು 48 ವರ್ಷಕ್ಕೆ ಅವ್ರ ಬದುಕು. ಕಾರಣ ಏನು ಕಾರಣ? ಅವ್ರ ಆಪ್ತರು ಕೆಲವರು ಹೇಳ್ತಾರೆ, ತುಂಬ ಸರ್ ಅಭ್ಯಾಸ ತುಂಬ ಇತ್ತು, ಸ್ವಲ್ಪ ಅಶಿಸ್ತಿತ್ತು ಸರ್, ಅವ್ರಿಗೆ ಹೇಳ್ಕೊಳಕ್ಕಾಗದಿರೋ ಅನೇಕ ನೋವುಗಳಿತ್ತು, ಆ ಕಾರಣಕ್ಕೆ ಅವರು ಸ್ವಲ್ಪ ಕುಡ್ತಾ ಇದ್ದಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ರು ಅಂತ ಹೇಳ್ತಾರೆ. ಒಂದು ಲೆಕ್ಕದಲ್ಲಿ ನಿಜ ಕೂಡ ಹೌದು. ಅನೇಕ ಕಲಾವಿದರುಗಳು ಈಗ ಇತ್ತೀಚೆಗೆ ನೀವು ಗಮನಿಸ್ಬೋದು, ಅನೇಕ ಕಲಾವಿದರುಗಳು ಕೆಲಸ ಇಲ್ಲದೇ ಇದ್ದಾಗ ಒಂದು ಒತ್ತಡಕ್ಕೊಳಗಾಗೋದು, ಖಿನ್ನತೆಗೊಳಗಾಗೋದು, ಒಂದು ತಮ್ಮ ಚಟಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಅದು ಅವರ ಸಾವು ಅಥವಾ ಅವರ ಅಂತ್ಯಕ್ಕೆ ಕಾರಣ ಆಗೋದು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ನೀಗ್ರೋ ಜಾನಿಯವರು ಕೂಡ 48 ವರ್ಷಕ್ಕೆ ಒಂದು ಅರ್ಧ ವಯಸ್ಸು ಅಷ್ಟೇ ಅದು, ಅದರ ಆಚೆಗೆ ಇನ್ನು ಅರ್ಧ ಬದುಕಿತ್ತು. ಅರ್ಧ ಬದುಕನ್ನು ಬರೀ ಅರ್ಧ ಬದುಕು ಅಷ್ಟೇ ಬದುಕಿ ಹೋಗ್ಬಿಟ್ರು ನಮ್ಮ ನೀಗ್ರೋ ಜಾನಿ ಸರ್. ಇದ್ದಿದ್ರೆ ಈಗಲೂ ಇರೋರು, ಈಗ ಇದ್ದಿದ್ರೆ ಅವ್ರಿಗೆ 1959 ಅಂದರೆ ಪ್ಲಸ್ ನೀವು ಅದಕ್ಕೆ 15 ಸೇರಿಸ್ಬಿಟ್ರೆ ಸ್ನೇಹಿತರೆ 48 ಹತ್ತಿರ 64 ವರ್ಷ ಅವ್ರಿಗೆ. 64 ವರ್ಷ ಇನ್ನೂ ಇತ್ತು ಅವ್ರಿಗೆ. ಈಗ ನಿಜಕ್ಕೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡುವಂಥ, ವೆಬ್ ಸೀರೀಸ್ಗಳಲ್ಲಿ ಆ್ಯಕ್ಟ್ ಮಾಡುವಂತಹ, ಯಾಕಂದರೆ ಅವ್ರ ಭಾಷೆ ಚೆನ್ನಾಗಿತ್ತು, ಅವ್ರಿಗೆ ತಮಿಳು, ತೆಲುಗು, ಮಲಯಾಳಂ, ಇಂಗ್ಲೀಷ್, ಹಿಂದಿ ಎಲ್ಲವೂ ಬರೋದು. ಸೊ ಆ ಥರ ಭಾಷೆ ಚೆನ್ನಾಗಿತ್ತು. ಸೊ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇತ್ತು ಸ್ನೇಹಿತರೆ. ಅಂಥವರು ನಮ್ಮ ನೀಗ್ರೋ ಜಾನಿ ಸರ್ ತೀರ್ಕೊಟ್ರು. ಆದರೆ ವಾಟ್ ಎವರ್ ದ ರೀಸನ್ ಈಸ್, ಆಗೋದನ್ನ ತಪ್ಸೋಕ್ಕೆ ನಾವು ಯಾರೂ ಅಲ್ಲ, ವಿಧಿಯ ಮುಂದೆ ನಾವು ಯಾರೂ ಅಲ್ಲ ಸ್ನೇಹಿತರೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ನೇಹಿತರೆ, ನಾವು ಮುಖ್ಯವಾಗಿ ಹೇಳೋದೇನು ಅಂತಂದರೆ, ನೀಗ್ರೋ ಜಾನಿ ಸರ್ ಕನ್ನಡದ ಆಸ್ತಿ. ಅವ್ರ ಸಮಾಧಿ ನೋಡಿ ಇಲ್ಲಿದೆ. ಇದು ನಮ್ಮ ಆಡಗೋಡಿ ಸ್ಮಶಾನ, ಕ್ರಿಶ್ಚಿಯನ್ ಸೆಮೆಟ್ರಿ. ಹಾಂ, ಯಾವುದಕ್ಕ? ಬನ್ನರ್ಘಟ್ಟ ರೋಡ್, ನ್ಯೂ ಸೆಮೆಟ್ರಿ, ಗೇಟ್ ನಂಬರ್ 5. ಬನ್ನರ್ಘಟ್ಟ ರೋಡು, ನ್ಯೂ ಸೆಮೆಟ್ರಿ, ಗೇಟ್ ನಂಬರ್ 5. ಇಲ್ಲಿ ಒಳಗಡೆ ಬಂದರೆ ಡೆಡ್ ಎಂಡ್ ನೋಡಿ, ಗೇಟ್ ಕಾಣುತ್ತೆ. ಅಂದರೆ ಗೇಟ್ ಅಂದರೆ ಕಾಂಪೌಂಡ್ ವಾಲು. ಫ್ರಂಟ್ ಗೇಟ್ ಎಂಟ್ರ್ ಆದರೆ ಡೆಡ್ ಎಂಡ್ ಕಾಂಪೌಂಡ್ ವಾಲ್ ಇದೆಯಲ್ಲ, ಅಲ್ಲಿಂದಲೂ 100 ಅಡಿ ದೂರದಲ್ಲಿದೆ. ಫೋಟೋ ಇದೆ ಸರ್ದು. ಸೊ ನೋಡಿ, OT ಲಾಜರ್ ಅಂತ ಹಾಕಿರ್ತಾರೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ, ಅವ್ರದ್ದೆಲ್ಲ ಅಂತ ಹೋಗೋದು ಬೇಡ ನಾವು. ಸೊ ಇದು ನಮ್ಮ ನೀಗ್ರೋ ಜಾನಿ ಸರ್ ಸಮಾಧಿ. ಎಸ್, ಇಲ್ಲೊಂದು ಒಳ್ಳೆ ಮಾತು ಬರೆದಿದ್ದಾರೆ, ಇನ್ ಲವಿಂಗ್ ಮೆಮೊರಿ ಆಫ್ OL ಚಾಕೋ, O.C. ಥಾಮಸ್, ಬರ್ತ್ 1933, ಡೆತ್ 1986. ಮೇರಿ ಥಾಮಸ್ ನೋಡಿ, ಫ್ಯಾಮಿಲಿ ಅಂದರೆ ಎಲ್ಲರೂ ಇಲ್ಲೇ ಮಾಡಿದ್ದಾರೆ. ಅದರಲ್ಲಿ ಹಾಕಿದ್ದಾರೆ. ಹೌದಾ? ಅವ್ರವ್ರದ್ದೇ ಅದರಲ್ಲಿ ಹಾಕ್ತಾರೆ, ಅದಕ್ಕೆ ಅಷ್ಟು ಹಾಕಿರೋದು ಹೆಸರೆಲ್ಲ. ಓ ಅಲ್ವಾ, ನನ್ನ ಲೆಕ್ಕಂದ್ರೆ ಅಲ್ಲಿ ಅವ್ರ ಹೆಸರಿದೆ. ಸಪ್ರೇಟು, ಅವ್ರು ಸಪ್ರೇಟು, ಇವ್ರು ಸಪ್ರೇಟು, ಇವ್ರು ಸಪ್ರೇಟು, ಆ ಥರ. ಹಾಂ. ಅದೇ ಒಂದೇ ಫ್ಯಾಮಿಲಿ ಅದು, ಒಂದು ಗುಂಡಿಲಿ. ಹೌದು, ಆ ಥರ ಮಾಡ್ಬೋದಾ? ಅವಕಾಶ ಇದೆ. ಹೌದು, ಜಾಗ ಇಲ್ವಲ್ಲ, ಅದಕ್ಕೆ ಅದರಲ್ಲೇ ಇವಾಗ ನೋಡಿ, ಇದು ಬೇರೆ ಇತ್ತಲ್ಲ, ಹಾಂ, ಇದು ಓಪನ್ ಮಾಡಿ ಅದು ಹಾಕ್ತಾರೆ. ಸೊ ಇವ್ರದ್ದೇ ಫ್ಯಾಮಿಲಿದ್ದೇ ಓಪನ್ ಮಾಡಿ ಒಳಗಡೆ ಹಾಕೋದು. ಹಾಕ್ತಾರೆ, ಇಯರ್ಸ್ ಆಗಬೇಕು. ಒಂದು ಗುಂಡಿಲಿ 5-6 ಜನ ಹಾಕ್ತಾರೆ. CSA ಇದಲ್ವಾ ಇದು, ಚರ್ಚ್ ಆಫ್ ಸೌತ್ ಇಂಡಿಯಾ. 5 ವರ್ಷ ಆಗ್ಬಿಟ್ರೆ ಸಾಕು, ಅದರಲ್ಲೇ ಹಾಕ್ಬೋದು. 3 ವರ್ಷ ಗ್ಯಾರಂಟಿ, 3 ವರ್ಷ. ನಮ್ಮ ಅಂಕಲ್ ಎಕ್ಸ್ಪೈರ್ ಆಗಿದ್ದಾರೆ, ಅದನ್ನು ನಾವು ಹಳೆ ಗುಂಡಿನ ಓಪನ್ ಮಾಡಿ ನಮ್ಮ ಅಂಕಲ್ ಹಾಕ್ತೀವಿ. ಇಲ್ಲ, ಇವ್ರು ಆಲ್ರೆಡಿ ನಮ್ಮದಲ್ಲಿ ಇದೇ ಗೋರಿಯಲ್ಲಿ 3-4 ಜನ ಇದ್ದಾರೆ. ಹಾಂ, ಇದು 4th ಮೆಂಬರ್ ಈ ಗುಂಡಿಯಲ್ಲಿ. ಇದೇ ಗುಂಡಿಗೆ 4th ಮೆಂಬರ್ ಬರ್ತಾ ಇರೋದು. ಹೌದಾ? 4ನೇ ಪರ್ಸನ್. ಯಾಕಂದರೆ ಪ್ಲೇಸ್ ಇಲ್ವಲ್ಲ, ಇದು ಚರ್ಚಿಂದ ಒಂದು ಜಾಗ ಕೊಟ್ಟಿರ್ತಾರೆ, ಒಂದು ಗುಂಡಿ ಒಂದು 6x3 ಕೊಡ್ತಾರೆ. ಹಾಂ, ಅಷ್ಟೇ ಕೊಟ್ಟಿರ್ತಾರೆ. ಅದನ್ನು ನಾವು ಎಷ್ಟು ಜನ ತೀರ್ತಾರೋ ಅದನ್ನು ಹಾಕ್ತೀವಿ. ಇಲ್ಲಾಂದರೆ ನೆಕ್ಸ್ಟ್ ಪಕ್ಕದಲ್ಲಿ ಜಾಗ ಇದ್ದರೆ ಅದೆಲ್ಲ ಹಾಕ್ಕೊಂತೀವಿ. ಅಂದರೆ ಈಗ ಒಳಗಡೆ ತೋಡ್ತಿರಲ್ಲ, ಅವಾಗ ಮೂಳೆ ಸಿಗೋದು ಹಂಗೆಲ್ಲ ಇಲ್ಲ ಸರ್, ಆಲ್ಮೋಸ್ಟ್ 5-7 ಇಯರ್ಸ್ ಆದಮೇಲೆ ಅದು ಸಿಗೋದಿಲ್ಲ ನಮಗೆ. ಮೂಳೆನೂ ಸಿಗಲ್ಲ, ಎಲ್ಲ ಪುಡಿ ಆಗಿರುತ್ತೆ. ಸಿಕ್ಕಿದ್ರೂ ಅದನ್ನು ಅಲ್ಲೇ ಒಂದು ಹಳ್ಳ ಥರ ಮಾಡಿ ಅದು ಓಡಾಕಿ ಮೇಲೆ ಇನ್ನೊಬ್ಬರನ್ನ ಹಾಕ್ತೀರಾ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಗುಂಡಿ ಕೊಡೋಕ್ಕಾಗಲ್ಲ. ಮಸಾಲ ತುಂಬೋಗಿದೆ, ಎಲ್ಲಿಂದ ಕೊಡೋದು ಸರ್? ಸರ್ ನಮಸ್ತೆ ಸರ್, ಈ ಮಶಾಣದ ಹಿನ್ನೆಲೆ ಹೇಳಿ ಸರ್ ಒಂಚೂರು. ಇದ್ರ ಯಾವಾಗ ಕಟ್ಟಿದ್ದು, ಯಾವಾಗ ಶುರು ಆಗಿದ್ದು? ನಾವು ಹುಟ್ಟೋಕೆ ಮುಂಚೆನೇ ಇದೆ. ಅದೇ ಹೇಳಿಲ್ವ, ನಮ್ಮ ತಾತ ಕಾಲದಿಂದ ಮುಂಚೆ ಇದೆ. 3 ಜನರೇಷನ್ ನಾವು. 3 ಜನರೇಷನ್ ಇಲ್ಲಿದ್ದೀರಾ? ಅದಕ್ಕೆ ಮೊದಲಿಂದ ಇದೆ? ಓಕೆ. 200 ವರ್ಷಕ್ಕೆ ಮೇಲೆ ಆಗಿದೆ. 300 ವರ್ಷ? 200 ವರ್ಷಕ್ಕೆ ಮೇಲೆ ಆಗಿದೆ. ನಮ್ದು 42 ವರ್ಷ ಆಯ್ತು, ನಮ್ಮ ತಂದೆ 50 ವರ್ಷ ಇದ್ರು. ಓಕೆ. ನೀವು ಅನೇಕ ಸಾವುಗಳು ನೋಡ್ಬಿಟ್ಟಿದ್ದೀರಾ. ಏನು ಅನ್ಸುತ್ತೆ ಸಾವು ಅಂದರೆ ನಿಮಗೆ? ಏನು ಮಾಡೋಕೆ, ಸತ್ತ ಮೇಲೆ ಮಣ್ಣು ಮಾಡ್ಬೇಕಲ್ಲ ಸರ್. ಅಂದರೆ ನಮಗೂ ಒಂದು ಇದು ಇರ್ತದಲ್ಲ, ಏನು ಮನುಷ್ಯ, ನಾವು ಮನುಷ್ಯ ತಂದು ನಮಗೊಂದು ಫೀಲಿಂಗ್, ನಮ್ಮ ಮನೇಲಿ ಸತ್ರ ಫೀಲಿಂಗ್ ಮಾಡೋಲ್ಲ, ಕರ್ತವ್ಯ ಮಾಡಬೇಕಲ್ಲ ನಾವು. ದಿನ ಒಂದಷ್ಟು ಸಾವು ನೋಡ್ತೀರಿ? ಬರ್ತಾ ಇವತ್ತು 2 ಇದೆ, 1 ಇದೆ, ಹೇಳೋಕ್ಕಾಗಲ್ಲ.
ಯಾಕೆ ಮನುಷ್ಯನಿಗಿನ್ನ ಈ ಸತ್ಯ ಅರ್ಥ ಆಗಿಲ್ಲ ನೋಡಿ, ಕೊನೆಗೆ ಇದೇ ಬೇಕಾಗಿರೋದು. ಇದೇ ಮೈನ್, ಇದೇ ಸಾತ್ಪತ್ತ ಇಲ್ಲ. ಅಲ್ಲ ಅಲ್ಲಿ ಕೋಟಿ ದುಡ್ಡು ಮಾಡಬೇಕು, ಲೂಟಿ ಹೊಡಿಬೇಕು, ಎಲ್ಲ ಓಡಿ ಏನೈತೆ ಇಲ್ಲೇ ಲಾಸ್ಟ್. ಇದು ಜಾಗ ಸಿಗೋದೇ ಕಷ್ಟ ಇದೆ. ಏನು ಮನೆ ಕಟ್ರೂ ಇಲ್ಲಿ ಬರಬೇಕು. ಇದೇ ಸಾತ್ಪತ್ತ. ನಮ್ಮ ಎಷ್ಟು ಕೋಟಿಗೆ ಮನೆ ಕಟ್ರೂ ಇರಲ್ಲ. ಎ ಸಿಯಲ್ಲಿ ಏನಿದೆ, ಎ ಸಿ ಇದೆಯಾ? ಇದೇ ಒಂಥರ ಎ ಸಿ. ಓದೋರೆಲ್ಲ ಒಳ್ಳೆಯವರು ಅಂತಾರೆ. ಓದೋರೆಲ್ಲ ನಿಜಾನೇ ನಿಜಕ್ಕೂ ಭಾಳ ಒಳ್ಳೆ ಕಲಾವಿದ ಸ್ನೇಹಿತರೆ. ಇಟ್ಕೊಂಡು ಎಣ್ಣೆ ಇಲ್ಲ ಹೋಗಪ್ಪ ನಂದು ಅಂತ ಸಾಯ್ತಾರೆ. ಅಲ್ವ ನಮ್ಮ ಹೊರಗಡೆ ಜನರು ದುಡ್ಡು ಹೀರಿ ಕೆಲವರು. ಅಲ್ಲ ಇವರು ಅಂತಲ್ಲ, ಈ ಉದಾಹರಣೆಗೆ ಯಾರೋ ಪೊಲಿಟಿಷಿಯನ್ಸು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಮಾಡ್ತಾರೆ, ಕೊನೆಗೆ ಬೇಕಾಗಿರೋದು ನೋಡಿ ಉಳಕ್ಕೆ ಇನ್ನೊಂದು ಎಕ್ಸ್ಟ್ರಾ ಗುಂಡಿನೂ ಸಿಗಲ್ಲ. ಉಳಕ್ಕೆ ಸಮಾನ ನಾವು 2 ದಿವಸ ಹೋದ್ರೆ ಅದು ಸಿಗಲ್ಲ ನಮಗೆ, ಜಾಗನೇ ಇಲ್ಲ. ಅದಕ್ಕೆ ಎಲ್ಲ ಮಿಷಿನ್ ಬಂದ್ಬಿಡ್ತಲ್ಲ, ಸುಡೋ ಮಿಷಿನ್. ಬರ್ನಿಂಗು. ಹೌದು. ಏನಿವೆ ಸ್ನೇಹಿತರೆ, ನಮ್ಮ ಸರ್ರು ಬಹಳ ಒಳ್ಳೆಯ ಕಲಾವಿದರು. ನಾನಂತೂ ಅವ್ರು ತುಂಬ ದೊಡ್ಡ ಅಭಿಮಾನಿ. ಭಾಳ ಮುಖ್ಯವಾಗಿ ಸ್ನೇಹಿತರೆ, ನೀವು ಹಾವಿನ ಹೆಡೆ ಸಿನಿಮಾ ನೋಡಬೇಕು. ಅದರಲ್ಲಿ ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ಹಾಡಿದೆಯಲ್ಲ, ಆ ಹಾಡಲ್ಲಿ ಒಂದು 3-4 ಜನ ಫೈಟರ್ಸ್ ಬರ್ತಾರಲ್ಲ, ಪ್ರಭಾಕರ್ ಸರ್ ಕೂಡ ಇದ್ದಾರೆ. ಅದ್ರಲ್ಲಿ ಒನ್ ಆಫ್ ದಿ ಫೈಟ್ರು ನಮ್ಮ ಸರ್ ಅವರು. ಒಂದು ಪುಟ್ಟ ಫೈಟ್ರ್ ಅನ್ನೋರ ಕೈಲಿ ಏಟ್ ತಿಂತಿರ್ತಾರೆ. ಸೊ ಅಂದರೆ ಜರ್ನಿ ಹೇಗೆ ಶುರು ಮಾಡೋದು ನೋಡಿ, ಅಲ್ಲಿಂದ ಶುರು ಮಾಡಿ ಆನಂತರ ಅವರು ಫೈಟ್ ಮಾಸ್ಟರ್ ಆದರು. ಆಮೇಲೆ ಸಾಂಗ್ಲಿನ ಬಗ್ಗೆ ನಾನು ಹೇಳಿದ್ದೀನಿ, ತುಂಬ ಒಳ್ಳೆಯ ದೃಶ್ಯಾವಳಿ ಅದು. ಸೊ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಮ್ಮ ಸರ್ ಅಭಿನಯಿಸಿದ್ರು, ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳು. ಸೊ ಈಗ ಚಿರಶಾಂತಿ ಪಡ್ಕೊಂಡಿರುವಂತಹ, ಅಮರರಾಗಿರುವಂತಹ, ಚಿರನಿದ್ರೆಗೆ ಜಾರಿರುವ ಜಾಗ ಗೇಟ್ ನಂಬರ್ 5. ಈ ಸಮಾಧಿ ಕ್ರಿಶ್ಚಿಯನ್ ಸಮಾಧಿ, ಬನ್ನರ್ಘಟ್ಟ ರಸ್ತೆ. ಈ ಕಡೆ ಬಂದರೆ ಅವ್ರನ್ನ ನೋಡುವಂಥ ಪ್ರಯತ್ನ ಮಾಡಿ. ಉಳಿದಂತೆ ಇವ್ರ ಬದುಕಿನ ಬಗ್ಗೆ ಇವ್ರ ತಮ್ಮ ಮಾತಾಡ್ತಾರೆ, ಸನ್ನಿ ಸರ್. ಅವರ ವೈಫ್, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ ಸ್ನೇಹಿತರೆ. ಅವ್ರ ಮಗಳು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ನಮ್ಮೆಲ್ಲ ನೀಗ್ರೋಜ್ ಜಾನಿ ಸರ್ ಅಭಿಮಾನಿಗಳ ಪರವಾಗಿ ನಾನು ಸರ್ ಆತ್ಮಕ್ಕೆ ಶ್ರದ್ಧಾಂಜಲಿ ಕೊಡ್ತೀನಿ, ಶಾಂತಿ ಕೊಡ್ತೀನಿ. ಸುಂದರ ಕೃಷ್ಣರಾವ್ ಅವರು ನೋಡ್ಬಿಟ್ಟು, ನೋಡು ಜಾನಿ, ಇನ್ನೂ ನೀನು ತುಂಬ ಬೆಳಿತೀಯ. ನೀನು ಈ ಬೆಂಗಳೂರಿಗೆ ನೀಗ್ರೋ ಅನ್ನೋರು ತುಂಬ ಜನ ಬರ್ತಾ ಇದ್ದಾರೆ, ನೀನು ನೋಡೋಕೆ ಅದೇ ಥರ ಇದೆಯಾ, ನೀಗ್ರೋ ಅಂತ ಇಟ್ಕೊಂಡ್ಬಿಡು, ನೀಗ್ರೋ ಜಾನಿ ಅಂತ. ಸೆಕೆಂಡ್ ಫ್ಲೋರ್. ಸ್ನೇಹಿತರೆ ನಮಸ್ತೆ, ಬನ್ನಿ, ಸ್ವಾಗತ ನಿಮಗೆ ನಮ್ಮ ನೀಗ್ರೋ ಜಾನಿ ಸರ್ ಬದುಕಿಗೆ. ಎಸ್, ನೀಗ್ರೋ ಜಾನಿ ಸರ್ ನಾವ್ಯಾರೂ ಮರೆಯೋ ಹಾಗೆ ಇಲ್ಲ. ಕನ್ನಡದ ಬಹಳನೇ ಅದ್ಭುತವಾದ ಕಲಾವಿದರವರು, ಸಾಹಸ ಕಲಾವಿದರು ಅಂತ ಮಾತ್ರ ನಾನು ಕರೆಯೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆ ವಾಯ್ಸ್ ಅವ್ರದ್ದು, ಎಷ್ಟು ಚೆನ್ನಾಗಿ ಡೈಲಾಗ್ ಡೆಲಿವರಿ ಇತ್ತು ಅವ್ರದ್ದು. ಅವರು ತಮ್ಮ ಅವರು ಜಾಕಬ್ ಅವರು. ಸರ್ ನಮಸ್ತೆ ಸರ್. ಕಲಾ ಮಾಧ್ಯಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ, ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಸ್ವಾಗತ. ಹೇಗಿದ್ದೀರಿ ಸರ್? ಈಗ ಜೀವನ ಹೋಗ್ತಾ ಇದೆ, ಕೊರೋನಾ ಬಂದಿದೆ. ಎಸ್, ಬನ್ನಿ ಅವ್ರ ಮನೆಗೆ ಹೋಗೋಣ, ಕೂತ್ಕೊಂಡು ಮಾತಾಡೋಣ. ಈ ಕಡೆ ಸರ್. ಎಸ್ ಪ್ಲೀಸ್. ಇದು ಅಪಾರ್ಟ್ಮೆಂಟ್. ಇಲ್ಲೇ ರೆಂಟ್ ಬಂದಿದ್ದೀನಿ ನಾನು. ಹಾಂ. ನಮ್ಮದು ದೊಡ್ಡ ಕತೆ. ಹೌದಾ? ನಾನು ಬೆಕ್ಕಿದೆ, ಅದಕ್ಕೇನೆ. ಏನಿದೆ ಸರ್? ನಾವೇ ಬಕ್ಲಾಕ ಹೊರಗಡೆ ಹೋಗ್ತೀವಿ. ಬೆಕ್ಕ? ಒಂದು ಬೆಕ್ಕು. ನಿಮ್ಮ ಬೆಕ್ಕು ಸಾಕಿದ್ದಾರೆ, ಆಚೆ ಹೊರಟೋಗುತ್ತೆ ಅಂತ. ಅವರು ನಮ್ಮ ವೈಫ್ ಅದು ತಂದೆ ತಾಯಿ, ನಿಮ್ಮ ಅತ್ತೆ ಮಾವ? ಹಾಂ ಅತ್ತೆ ಮಾವ. ಓಕೆ. ಇವರು ಇಲ್ಲಿ ನಮ್ಮ ತಂದೆ ಇದ್ದಾರೆ, ಇಲ್ಲಿ ಈ ಕಡೆ ಇದರಲ್ಲಿ. ಇಲ್ಲಿ 53ನೇ ವಯಸ್ಸು. ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಂದೆಯವರು. ಅಂದರೆ ನಾನಿದು ಚಿಕ್ಕ ವಯಸ್ಸಲ್ಲಿದ್ದಾಗ. ನೀವೇ? ಈ ನೋಡಿ, ಜಾಕಬ್ ಸರ್, ನೀಗ್ರೋಜ್ ಜಾನಿ ಸರ್ ತಮ್ಮ. ನಿಮ್ಮ ಫಾದರ್ ಹೆಸರೇನು ಸರ್? ಫಾದರ್ ಚಿಕ್ಕ ವಯಸ್ಸಿನಲ್ಲಿ, ನಾನು ಒಂದು 25-30 ಇಯರ್ಸ್ನಲ್ಲಿ. ಅದು ಏನು ಡಿಪಾರ್ಟ್ಮೆಂಟಲ್ಲಿದ್ದರು ಯಾವ್ದಾರು? BTS ರಜನಿಕಾಂತ್ ಅವರು ನಮ್ಮ ತಂದೆಗೆ ಕಂಡಕ್ಟ್ರು ಫಸ್ಟು. ಆದರೆ ಅವ್ರಿಗಿನ್ನ ಒಂದು 20 ವರ್ಷ ದೊಡ್ಡವರು ನಮ್ಮ ತಂದೆ. ಹಾಂ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲ, ಅರ್ಥ ಆಗಲಿಲ್ಲ. ರಜನಿಕಾಂತ್ ಕಂಡಕ್ಟರ್ ಆಗಿದ್ರು ಫಸ್ಟು ಕಂಡಕ್ಟ್ರು. ಅದು ಅವ್ರ ಏಜಲ್ಲಿ ಇರಲಿಲ್ಲ, ಅವ್ರ ಏಜಲ್ಲಿ ಫ್ರೆಂಡ್ಸ್ಗಳೆಲ್ಲ ಇರಲಿಲ್ಲ. ನಮ್ಮ ತಂದೆ ಹತ್ರ ಇದ್ದಿದ್ದವರು ಫ್ರೆಂಡು. ಸೊ ರಜನಿಕಾಂತ್ ಅವರು ನಿಮ್ಮ ತಂದೆ ಫ್ರೆಂಡ್ಸು ಆ್ಯಂಡ್ ಕಲೀಗ್ಸ್. ಅಂದರೆ ಚಿಕ್ಕವರು, 20 ವರ್ಷ ಚಿಕ್ಕವರು. ಓಕೆ. ನಮ್ಮ ತಂದೆಗೆ ಒಂದು 45 ಅಂದರೆ ಅವ್ರಿಗೊಂದು 25 ಆ ರೀತಿ. ಓಕೆ. ತಂದೆ ರಜನಿಕಾಂತ್ ಅವರು ಸೀನಿಯರು. ಓಕೆ. ಏನು ತಂದೆ ಹೆಸರು? ಥಾಮಸ್ ಅಂತ. ಥಾಮಸ್. ಓಕೆ. ಇದು ನಿಮ್ಮ ಮನೆ ಸರ್? ಇದು ಹೌದು. ಬನ್ನಿ, ಪೂರ್ತಿ ನಮ್ಮ ನೀಗ್ರೋ ಜಾನಿ ಸರ್ ಬಗ್ಗೆ ಹೇಗಿತ್ತು ಕಂಪ್ಲೀಟ್ ಹೇಳಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಇವರೇ ನಮ್ಮ ಚಿಕ್ಕದಣಿ ಆಗಿದ್ರೆ ಇವ್ರ ಕುದುರೆ ಯಾವುದು ಅಂತ ಇವರೇ ತೋರಿಸಿ ನೋಡೋಣ. ನೀನು ನನ್ನ ಪರೀಕ್ಷೆ ಮಾಡ್ತಿದ್ಯಾ? ನಾವು ಒಂದು 70 ವರ್ಷದ ನಮ್ಮ ತಾತ ಅವರು ಕೇರಳದಿಂದ ನಮ್ಮ ತಂದೆನ ಕರ್ಕೊಂಡ್ಬಂದರು. ತಾತ ಅವರು ಮಗನ್ನ ಥಾಮಸ್ ಅಂತ, ನಮ್ಮ ತಂದೆಯವ್ರ ಹೆಸರು. ಇಬ್ಬರು
ಕೇರಳದಿಂದ ಬಂದರು ಬೆಂಗಳೂರಿಗೆ 70 ವರ್ಷದ ಹಿಂದೆ ಬಂದರು. ಬಂದಾದಮೇಲೆ ನಾನಾ ರೀತಿ ಕೆಲಸನ ನಮ್ಮ ತಂದೆ ಮಾಡಿಕೊಂಡು ಹೀಗೆ ಜೀವನ ಕಳೀತಾಯಿದ್ರು. ಅಂದರೆ ಬೆಂಗಳೂರಲ್ಲಿ ಏನೋ ಒಂದು ದುಡಿಮೆ ಮಾಡೋಣ ಅಂತ ಇಬ್ಬರೇ ಇದ್ರಲ್ಲ, ಅಲ್ಲಿ ನಮ್ಮ ತಂದೆಯವರ ತಾಯಿ ತೀರೋದ್ರು. ಅದಕ್ಕೋಸ್ಕರ ಏನಾದರೂ ಒಂದು ಒಬ್ಬರೇ ಮಗ ಇದ್ದಿದ್ದು, ಅದಕ್ಕೆ ಅಲ್ಲಿಂದ ಅವರು ಬಂದು ಇಲ್ಲಿ ಜೀವನ ಮಾಡಿ ಒಳ್ಳೆ ಸಂಪಾದನೆ ಮಾಡೋಣ ಅಂತ ಬಂದರು. ಬಂದಾಗ ತ್ಯಾಗರಾಜನಗರದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಸಿದ್ರು. ಮತ್ತು ಒಂದು 3 ಕಾರು ತೊಗೊಂಡ್ರು, ಅಂಬಾಸಿಡರ್ ಕಾರು. ಫಿಲಿಮ್ ಲ್ಯಾಂಡಲ್ಲಿ ಒಂದು 50,000 ರೂಪಾಯಿ ಕಳ್ಕೊಂಡ್ರು 40 ವರ್ಷಗಳ ಹಿಂದೆ. ಅದು ಸ್ವಲ್ಪ ಏನೂ ಗೊತ್ತಿರಲಿಲ್ಲ ಅವ್ರಿಗೆ, ಯಾವ ಥರ ಇಂಡಸ್ಟ್ರಿ ಯಾವ ಥರ ಅಂತ. ಆವಾಗ ಹೊಸಬ್ರು ಅವರು, ಇಂಡಸ್ಟ್ರಿನೂ ಅಷ್ಟೊಂದು ಬೆಳೆದಿರಲಿಲ್ಲ ಕನ್ನಡ ಇಂಡಸ್ಟ್ರಿ. ನಮ್ಮ ತಂದೆಯವ್ರಿಗೆ ಒಬ್ಬ ಡ್ರೈವರ್ ಅವರು ಕಾರ್ ತೊಗೊಂಡು ತುಮಕೂರಿಗೆ ಓಡಿ ಬರ್ತೀನಿ, ಫ್ಯಾಮಿಲಿನ ನೋಡ್ಕೊಂಬರ್ತೀನಿ ಅಂತ ಹೋದರು. ಮತ್ತೆ ಅವರು ಬರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಅವರು ತೀರೋದ್ರು ಡ್ರೈವರು, ಮತ್ತು ಕಾರೂ ನುಚ್ಚುನೂರಾಗೋಯ್ತು. ಅದು ಪ್ರಾಫಿಟ್ಟು ಆ ಕಾರ್ದು ಬರದೇ ಇದ್ದು ಅದೇ ಎಫೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ತುಂಬ ಪ್ರಾಬ್ಲಮ್ ಆಯಿತು ನಮ್ಮ ತಂದೆಗೆ. ಲಾಸ್ ಆಯಿತು. ಮತ್ತು ತ್ಯಾಗರಾಜನಗರದಲ್ಲಿ TR ಶಾಮಣ್ಣ ಅಂತ ಸ್ವತಂತ್ರವಾಗಿ ಪಕ್ಷದಲ್ಲಿದ್ದವ್ರನ್ನ ಇವರು ಬಲಗೈ ಆಗಿದ್ದು ಅವ್ರಿಗೆ ತುಂಬ ಹೆಲ್ಪ್ ಮಾಡಿ, ತ್ಯಾಗರಾಜನಗರದಲ್ಲಿ ಬಸವನಗುಡಿ ಅಂತಾರೆ ಈಗ, ಅಲ್ಲಿ ನಮ್ಮ ತಂದೆಯವರಿದ್ದು ಆ ಕಾರ್ನಲ್ಲೇ ಮೆರವಣಿಗೆ ಮಾಡಿಸಿದ್ದಾರೆ ಅವ್ರನ್ನ ಗೆಲ್ಲಿಸಿ. TR ಶಾಮಣ್ಣ ಅಂತ ಒಂದು ಬ್ರಾಹ್ಮಣರವರು, ತುಂಬ ಒಳ್ಳೆಯ ವ್ಯಕ್ತಿ. ಅದು ಚರಿತ್ರೆನೇ ಬೇರೆ. ಅದು MLA ಆದರು ಅವರು. ಎಂತೆಂಥ ಕೆಲಸ ಮಾಡಿದ್ದಾರೆ ಅಂದರೆ ಬಸವನಗುಡಿನಲ್ಲಿ ತುಂಬ ಜನಕ್ಕೆ ಒಳ್ಳೆಯ ಕಾರ್ಯ ಎಲ್ಲ ಮಾಡಿದ್ದಾರೆ TR ಶಾಮಣ್ಣ ಅವರು. ಅದ್ರ ಜೊತೆಗೆ ಇವರು ಬೆರೆತು ಎಲ್ಲ ಥರ ಇದ್ದಾರೆ. ಈ ಕಾರ್ ಎಫೆಕ್ಟ್ ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಯಿತು. ಆಮೇಲೆ ಅದ್ರ ಜೊತೆಗೆ 50,000 ರೂಪಾಯಿ ಕಳ್ಕೊಂಡ್ರು ಆವಾಗ. ಈಗದು ಎಷ್ಟೋ ಕೋಟಿ ಆಗುತ್ತೆ ಅದು. ಆಮೇಲೆ ಹಿಂಗೆ BTS ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಕಾರ್ಗಿನ್ನ ಮುಂಚೆ BTS ಅಲ್ಲಿ KSRTC BTS ಅಲ್ಲಿ ಕೆಲಸ ಮಾಡ್ತಿದ್ರು. ಆಗ ರಜನಿಕಾಂತ್ ಅವರು ಕಂಡಕ್ಟ್ರು. ಆಮೇಲೆ ಏನು ಮಾಡಿದ್ರು, ಇವರು ಕೆಲಸ ಬಿಟ್ಬಿಟ್ರು. ನಮ್ಮ ತಂದೆ ಬಿಟ್ಬಿಟ್ಟು ಎಲ್ಲ ಥರನೂ 3 ಕಾರ್ ಇಟ್ಕೊಂಡು ಡ್ರೈವರ್ ಆಗಿ 3 ಜನ ಡ್ರೈವರ್ನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮ ಅಣ್ಣವ್ರು ಏನು ಮಾಡಿದ್ರು, ಫಿಲಿಮ್ ಲ್ಯಾಂಡ್ಗೆ ನಾನೊಬ್ಬ ಕಳ್ಳ ಫಿಲಿಮ್ಗೆ, ರಾಜ್ಕುಮಾರ್ ಅವ್ರ ಫಿಲಿಮ್ಗೆ ಎಂಟ್ರಿ ಆದರು. ನಮ್ಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ, ಯಾವಾಗ ಬೇಕಾದ್ರೂ ಬರ್ತಾ ಇರಬಹುದು, ಹೋಗ್ತಾ ಇರಬಹುದು. ನಮ್ಮಣ್ಣವ್ರು ಹುಟ್ಟಿದ್ದು 59-60ರಲ್ಲಿ. ನನಗಿನ್ನ ಒಂದು 4 ವರ್ಷ ದೊಡ್ಡವರು ಅವರು. ನನಗೆ 63ನೇ ವರ್ಷದಲ್ಲಿ ಹುಟ್ಟಿದ್ದು ನಾನು. ಏಪ್ರಿಲ್ 9. ಅವ್ರು 4 ವರ್ಷ ಮುಂದೆ ಹುಟ್ಟಿದ್ರು. ಅವ್ರ ಜೊತೆ ನಾನು ಎಲ್ಲ ಥರನೂ ಒಡನಾಡಿನಲ್ಲಿ ಫಿಲಿಮ್ ಲ್ಯಾಂಡಲ್ಲಿ ಆಗಲಿ, ಮನೆ ಕಡೆನೇ ಆಗಲಿ, ಎಲ್ಲ ಥರನೂ ಜೊತೆಯಾಗಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವು ಕೆಲಸ ಮಾಡ್ಕೊಂಡಿದ್ವಿ ಫಿಲಿಮ್ ಲ್ಯಾಂಡಲ್ಲಿ. ಇದು ಶಾಂತಿನಗರ ಕಿತ್ತಿಮಳ್ಳಿ, ಅಲ್ಲಿ ಡಬಲ್ ರೋಡ್ ಅಲ್ಲಿ ಹುಟ್ಟಿದ್ರು. ಅಲ್ಲಿಂದ ನಮ್ಮ ತಂದೆ ಏನು ಮಾಡಿದ್ರು, ತ್ಯಾಗರಾಜನಗರಕ್ಕೆ ಬಂದರು. ನಮ್ಮಣ್ಣವರು APS ಸ್ಕೂಲ್ನಲ್ಲಿ ಓದ್ತಾಯಿದ್ರು. ಆಮೇಲೆ ಸೆಕೆಂಡ್ PUCನಲ್ಲಿ ಅವರು ಓದೋನ್ನ ಬಿಟ್ಬಿಟ್ರು. ಬಿಟ್ಬಿಟ್ಟು ಗರಡಿ ಮನೆಗೆ ಹೋದರು. ಆಮೇಲೆ ಕರಾಟೆಗೆ ಹೋದರು. ನಮ್ಮ ತಂದೆ ಅಂದರೆ ಅವರು ತುಂಬ ಫ್ಯಾಟ್ ಆಗಿದ್ರು. ತುಂಬ ಫ್ಯಾಟ್ ಅವರು. ನಿಗ್ರೋಜಾನಿ ಅವರು ತುಂಬ ಫ್ಯಾಟು. ಅಂದರೆ ಫಿಲಿಮ್ ಲ್ಯಾಂಡ್ ಬರೋದಕ್ಕಿಂತ ಮುಂಚೆ ಇದೇನಿದೆ ದೇಹ, ಅದಕ್ಕಿಂತ ನಾಗರಹೊಳೆ ಇದ್ದಾರಲ್ಲ ಪ್ರಸನ್ನ, ನಾಗರಹೊಳೆನಲ್ಲಿ ಪ್ರಸನ್ನ ಅಂತಿದ್ದಾರೆ ಆ್ಯಕ್ಟ್ರು, ಆ ಥರ ಇದ್ದರು ನಮ್ಮಣ್ಣವರು. ಶ್ರೀವತ್ಸ ಅವರು ಡೈರೆಕ್ಟರ್ ಇದ್ದಾರಲ್ಲ ಅವರು, ಆ ರೀತಿ ಇದ್ದರು. ಆಮೇಲೆ ಗರಡಿಗೆ ಹೋಗಿ ಮತ್ತು ಕರಾಟೆಗೆ ಹೋಗಿ ಎಲ್ಲ ಥರನೂ ಶ್ರದ್ಧೆಯಿಂದ ಹೋಗಿ ಅದನ್ನು ದೇಹನ ಒಂದು ಪಕ್ವಾಗಿ ತಂದರು. ಆಮೇಲೆ ಹಿಂಗೆ ಹೋಗ್ತಾ ಬರ್ತಾ ಇದ್ದಂಗೆ ಇವರು ಕಬಡ್ಡಿನ ಸ್ಟಾರ್ಟ್ ಮಾಡಿದ್ರು ಏರಿಯಾನಲ್ಲಿ. ಕಬಡ್ಡಿ ಅದರಲ್ಲಿ ಎಲ್ಲರೂ ದೇಹವಾಗಿ ಒಳ್ಳೊಳ್ಳೆ ದೇಹದಲ್ಲಿರೋರು ಎಲ್ಲರೂ ಒಂದು 35-40 ವರ್ಷಗಳ ಹಿಂದೆ ಎಲ್ಲರೂ ಸೇರಿಕೊಂಡು ಒಂದು ಲಕ್ಕಿ ಸ್ಟಾರ್ ಅನ್ನೋದನ್ನು ಮಾಡಿದ್ರು. ಅದರಲ್ಲಿ ನಮ್ಮಣ್ಣವರು ಆ ಹೈಟು ವೆಯ್ಟಿಗೆ ಯಾರಿಗೂ ತಡೆಯೋಕ್ಕಾಗ್ತಾ ಇರಲಿಲ್ಲ ಅವ್ರನ್ನ. ಕಬಡ್ಡಿನಲ್ಲಿ ಎಲ್ಲದರಲ್ಲೂ ಮುಂದೆ ಇವರು 3-4 ಜನನ ಔಟ್ ಮಾಡಿಬಿಡ್ತಾಯಿದ್ರು. ಆಮೇಲೆ ಹಿಂಗೆ ಎಲ್ಲ ಥರನೂ ಓಡಾಡ್ತಿದ್ದಾಗ ಒಂದು 4-5 ಕೆಲಸನೂ ಮಾಡಿದ್ದಾರೆ ಅವರು. ಹೋಗ್ತಾ ಬರ್ತಾ ಇದ್ದಾಗ ಇವ್ರಿಗೆ ಫಿಲಿಮ್ ಲ್ಯಾಂಡಲ್ಲಿ ಚಾನ್ಸ್ ಇತ್ತು. ಸುಂದರ್ ಅನ್ನೋರು ಒಬ್ಬರು ಟೆಂಟ್ ಮಾಸ್ಟರ್ ಒಬ್ಬರು ಇದ್ದರು.
ಸುಂದರ್ ಅಂತ, ಅವರು ತುಂಬ ವಯಸ್ಸಾಗಿ ತೀರೋದ್ರು. ಅವರು ನಮ್ಮ ಅಣ್ಣವ್ರಿಗೆ ಹೇಳಿ ಆಮೇಲೆ ರಾಜ್ಕುಮಾರ್ ಅವ್ರ ಫಿಲಿಮ್ಗೆ, ನಾನೊಬ್ಬ ಕಳ್ಳ ಫಿಲಿಮ್ಗೆ ಶಿವರಾಮ್ ಅವರು, ಅವ್ರ ಅಣ್ಣ ಅವರು ಮಾಡ್ತಾಯಿದ್ರು. ಶಿವರಾಮ್ ಆ್ಯಕ್ಟ್ರು ಪ್ರೊಡ್ಯೂಸ್ ಮಾಡಿ ಅವ್ರ ಅಣ್ಣವರು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆ ನಾನೊಬ್ಬ ಕಳ್ಳ ಫಿಲಿಮ್ನಲ್ಲಿ ಇವ್ರಿಗೊಂದು ಚಾನ್ಸ್ ಕೊಟ್ಟರು. ಪರಿಚಯನೂ ಇತ್ತು ನಮ್ಮ ಅಣ್ಣ, ನಮ್ಮ ತಂದೆಯವ್ರಿಗೆಲ್ಲ. ಅದೂ ಪರಿಚಯ ಇತ್ತು ಅವ್ರಿಗೆ. ಯಾಕೆಂದರೆ ಅಲ್ಲೆಲ್ಲ ನಮ್ಮ ತಂದೆ ಕಾರ್ಗಳೆಲ್ಲ ಹೋಗಿ ಶೂಟಿಂಗ್ಗಳಿಗೆಲ್ಲ ಕೊಡ್ತಾಯಿದ್ರು, ಮಾಡ್ತಾಯಿದ್ರು. ಮತ್ತು ಟ್ರಾವೆಲ್ಸ್ಗೆಲ್ಲ ಕೊಡ್ತಾಯಿದ್ರು. ಅದರಿಂದ ಸ್ವಲ್ಪ ಪರಿಚಯ ಇತ್ತು. ಆಮೇಲೆ ನಮ್ಮ ಅಣ್ಣ ಅವ್ರಿಗೆ ಹಾಗೆ ಫಿಲಿಮ್ ಲ್ಯಾಂಡ್ ಜೀವನ ಸ್ಟಾರ್ಟ್ ಆಯಿತು. ಹಾಂ, ಹೌದು, ರಿಲೀಸ್ ಆಗಿರೋ ಫಿಲಿಮು ಫಸ್ಟ್ ಫಿಲಿಮು ಅದೇ. ಅದಕ್ಕೆ ಮುಂಚೆ ಒಂದು 2 ಫಿಲಿಮ್ ಮಾಡಿದರು. ಅದರಲ್ಲಿ ಅದು ರಿಲೀಸ್ ಆಗಿಲ್ಲ. ಸಾಗರ್ ಅಂತ, ಇನ್ನೊಂದು ಯಾವುದೋ ಒಂದು ಫಿಲಿಮು ಛಲಗಾರ ಅಂತ, ಅದೆರಡು ಬಂದಿಲ್ಲ. ನಾನೊಬ್ಬ ಕಳ್ಳ ಫಿಲಿಮು ಆ್ಯಕ್ಟ್ ಮಾಡಿದ್ದು ಮತ್ತು ರಿಲೀಸ್ ಆಗಿದ್ದು. ಅದರಲ್ಲಿ ಒಂದು ವಿಲ್ಲನ್ಗಳೆಲ್ಲ ಸೇರಿಕೊಂಡು ನಮ್ಮ ಅಣ್ಣವರು ಹೆಸರನ್ನ ಜಾನಿ ಅಂತ ಕರೆದಿದ ತಕ್ಷಣ ಬಂದರೆ, ಈ ಥರ ಒಬ್ಬರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಸೂಟ್ ಕೇಸ್ ತೊಗೊಂಡು ನಮ್ಮಿಂದ ಹೋಗಿದ್ದಾರೆ, ಅದನ್ನು ನೀನು ಹೋಗಿ ತೊಗೊಂಬರ್ಬೇಕು ಅಂದಾಗ ಅವರು ಟ್ರೈನಲ್ಲಿ ನಮ್ಮ ಅಣ್ಣ ಅವ್ರು ತೊಗೊಂಡು ಹೋಗ್ತಾ ಇರ್ತಾರೆ. ಅದನ್ನು ರಾಜ್ಕುಮಾರ್ ಅವ್ರಿಗೆ ಹೇಳ್ತಾರೆ, ಈ ಥರ ಹೋಗಿ ತೊಗೊಂಬ ಅಂತ. ಆವಾಗ ಅದನ್ನ ಕಿತ್ಕೊಂಬರೋಕ್ಕೆ ನಮ್ಮ ಅಣ್ಣವ್ರು ಒಳಗಡೆ ಇದ್ದಾಗ ಟ್ರೈನ್ ಒಳಗೆ ಹೊಡೆದ್ಬಿಟ್ಟು ಅದನ್ನ ಕಿತ್ಕೊಂಡು ಹೋಗ್ತಾರೆ. ನಾನೊಬ್ಬ ಕಳ್ಳ, ಅದು ಅವರಲ್ವಾ, ಆದ್ದರಿಂದ ಅದು ನಮ್ಮ ಅಣ್ಣವರಿಂದ ಕಿತ್ಕೊಂಡು ಹೋಗ್ತಾರೆ ಸೂಟ್ ಕೇಸ್ನ. ಫೈಟಲ್ಲಿ ಅಲ್ಲಿ ಹೊಡೆದು ಅವ್ರನ್ನ ಸೂಟ್ ಕೇಸನ್ನು ಕಿತ್ಕೊಂಡು ಹೋಗ್ತಾರೆ. ಅಲ್ಲಿಂದ ಜೀವನ ಸಾಗುತ್ತೆ ಫಿಲಿಮ್ ಲ್ಯಾಂಡ್. ಅಲ್ಲಿಗೆ ನಮ್ಮ ಅಣ್ಣವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಅಣ್ಣವ್ರಿಗೂ ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗ್ ಅವರು ಫಿಲಿಮ್ ಲ್ಯಾಂಡಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾಗ ಇಲ್ಲಿ ಒಂದು ಸಾಹಸ ಮತ್ತು ಎಲ್ಲ ಸಂಘಗಳನ್ನ ನಾವಿಲ್ಲಿ ಪ್ರಾರಂಭ ಮಾಡಬೇಕು. ಎಲ್ಲರೂ ನಾವು ಮಡ್ರಾಸ್ಗೆ ಹೋಗ್ತಾಯಿದ್ದೀವಿ. ನಾವು ಇಲ್ಲಿಂದ ಹೋಗಿ ಬಂದು ಟೈಮು ವೇಸ್ಟ್ ಆಗ್ತಿದೆ, ದುಡ್ಡು ವೇಸ್ಟ್ ಆಗ್ತಿದೆ. ಅದಕ್ಕೋಸ್ಕರ ನಾವಿಲ್ಲೊಂದು ಎಲ್ಲ ಸಂಘನ ಓಪನ್ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡ್ರು ದೊಡ್ಡವರು. ಹಾಸನ್ ರಘು ಅವರು ಒಂದು ಸಾಹಸನ ಸ್ಟೆಂಟ್ ಮಾಸ್ಟರ್ ಆಗಿದ್ದರು. ಪುಟ್ಟಣ್ಣ ಕಣಗಾಲಲ್ಲಿ ಹಾಸನ್ ರಘು ಅವರು ಜಿಮ್ನಾಸ್ಟಿಕ್ ವಿತ್ ಸ್ಟಂಟು, ಫಿಲಿಮ್ ಸ್ಟಂಟು ಮಾಡ್ತಾಯಿದ್ರು. ನಮ್ಮಣ್ಣವರು ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಆವಾಗ ಅವ್ರಿಗೂ ಇವ್ರಿಗೂ ಪರಿಚಯ ಆಗಿತ್ತು. ಇದನ್ನು ಪ್ರಾರಂಭ ಮಾಡೋಣ ಅಂತ ಹಾಸನ್ ರಘು ಅವರು ಹೋದಾಗ ಗಾಂಧಿನಗರದಲ್ಲಿ ಒಂದಷ್ಟು ರೌಡಿಗಳು ಇದನ್ನು ಮಾಡಬಾರ್ದು ಅಂತ ಅವರು ರೂಮಲ್ಲಿದ್ದಾಗ ಹಾಸನ್ ರಘು ಅವರು ಅವ್ರಿಗೋಗಿ ಹೊಡೆದ್ರು, ನೀವು ಮಾಡಬಾರ್ದು, ಈ ಏನು ನೀನು ಈ ಥರ ಮಾಡ್ತಾಯಿದ್ಯಾ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಅಂತ ಹೊಡೆದಿದ್ದಾರೆ ಅವ್ರನ್ನ. ಅವರು ನಮ್ಮ ಸಾಹಸ ಕಲಾವಿದರಿಗೆ ಒಂದು ಹಿರಿಯ ಒಂದು ಸ್ಟೆಂಟ್ ಮಾಸ್ಟರ್ ಅವರು ಇದನ್ನು ಮಾಡಬೇಕು ಅಂತ. ಅದು ನಮ್ಮ ಅಣ್ಣವ್ರಿಗೆ ಗೊತ್ತಾಗಿ ಎಲ್ಲ ಗೊತ್ತಾಗಿ ಅವ್ರನ್ನೆಲ್ಲ ಒಂದು ಭೋಜ ಅಂತ ಒಬ್ಬರು ಪರಿಚಯ ಆಯಿತು ನಮ್ಮ ಅಣ್ಣವ್ರಿಗೆ. ಅವರು ಅಣ್ಣವ್ರ ಫಿಲಿಮ್ನಲ್ಲಿ ಮಾಡಿದ್ದಾರೆ. ಬಿಸಿ ಬಿಸಿ ಕಜಾಯ, ರುಚಿ ರುಚಿ ಕಜಾಯ ಅನ್ನೋ ಫಿಲಿಮ್ನಲ್ಲಿ ಅವರು ನಮ್ಮ ಅಣ್ಣವರಿಬ್ಬರು ಮಾಡಿದ್ದಾರೆ. ಅದರಲ್ಲಿ ಪ್ರಭಾಕರ್ ಅವರು ಮಾಡಿದ್ದಾರೆ ಹಾವಿನಡೆ ಫಿಲಿಮ್ನಲ್ಲಿ. ಆವಾಗ ಈ ಒಂದು ಸ್ಟೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಇದೆಲ್ಲ ಗೊತ್ತಾಗಿ ಅವ್ರಿಗೆ ಗಲಾಟೆ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಮಟ್ಟ ಹಾಕಿ ನಾನಾ ರೀತಿಯಲ್ಲಿ ಕರ್ಕೊಂಡೋಗಿ ಎಲ್ಲರನ್ನೂ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಮಟ್ಟ ಹಾಕಿ ಮೊದಲೇ ಸಾಹಸ ಮಾಡಿದ್ದಾರೆ. ನಿಜವಾದ ಸಾಹಸ ಮಾಡಿ ನಿಜವಾದ ಸಾಹಸ ಮಾಡಿ ಗಾಂಧಿನಗರದಲ್ಲಿರೋರನ್ನೆಲ್ಲ ಸ್ವಲ್ಪ ತರಲೆ ಹುಡುಗರನ್ನ ಕರ್ನಾಟಕದಲ್ಲಿ ಸಾಹಸ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಕು ಅಂದಾಗ ಹಾಸನ್ ರಾವ್ ಅವ್ರನ್ನ ಹೊಡೆದ್ರು. ಅದು ಎಷ್ಟು ದೊಡ್ಡ ಕಾರ್ಯ ಅಂದರೆ ಅದು ಹೇಳೋಕ್ಕಾಗೋದಿಲ್ಲ. ನಾವು ಅಷ್ಟು ದೊಡ್ಡ ಕಾರ್ಯ ಅದು, ಒಂದು ಸಂಘನ ಮಾಡೋಕ್ಕೆ ಹೋಗಬೇಕು ಅಂತಂದರೆ. ಅದನ್ನು ಮಟ್ಟ ಹಾಕಿ ಎಲ್ಲರನ್ನೂ ಗಾಂಧಿನಗರದಲ್ಲಿ ರೌಡಿಗಳನ್ನೆಲ್ಲ ಇದನ್ನು ಸ್ಥಾಪನೆ ಮಾಡಿದ್ರು. ಅದೇ ಮಡ್ರಾಸಿಂದ ಬರಲಿ, ಅವರಿಂದ ಒಂದು ದುಡ್ಡು ಸಿಗುತ್ತೆ, ಒಂದು 500,000 ರೌಡಿಗಳಿಗೆ, ಈ ಥರ ಒಂದು ತರಲೆ ರೌಡಿಗಳು ಅವರೆಲ್ಲನೂ. ಆಗ ನಮ್ಮ ಅಣ್ಣವ್ರಿಗೆ ಗೊತ್ತಾಗಿ ಹಾಸನ್ ರಘು ಅವ್ರಿಗೆ ಈ ಥರ ಆಗಿದೆ ಅಂತ ಗೊತ್ತಾಗಿ ನಮ್ಮ ಅಣ್ಣವ್ರು ಏನು ಮಾಡಿದ್ರು, ಭೋಜರಾಜನ್ ಅವ್ರನ್ನ ಗಾಂಧಿ ಬಜಾರ್ಲಿದ್ದರು ಅವರು ಎಲ್ಲ ಒಂದಷ್ಟು ಜನ ಹುಡುಗರನ್ನ ಕರ್ಕೊಂಡೋಗಿ ಎಲ್ಲ ಮಠ ಹಾಕಿ ಅದನ್ನು
ಕ್ಲಿಯರ್ ಮಾಡಿದ್ರು. ಆಮೇಲೆ ಯಾರು ಬರದೇ ಇರೋ ಥರ ಸಾಹಸ ಕಲಾವಿದರ ಸಂಘನ ಓಪನ್ ಮಾಡಿದ್ರು. ಅಂದರೆ ಕರ್ನಾಟಕದಲ್ಲಿ ಸಾಹಸ ಕಲಾವಿದರ ಸಂಘ ಇದ್ದರೆ ಅದಕ್ಕೆ ನೀಗ್ರೋ ಜಾನಿಯವ್ರ ಕೊಡುಗೆ ಇದೆ. ಕೊಡುಗೆ ಅಂದರೆ ಅಷ್ಟಿಷ್ಟಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ. ನಮ್ಮ ಅಣ್ಣವರು ಹೇಳ್ಕೊಂಡಿಲ್ಲ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ 13 ಸಂಘ ಬೆಳೆದಿದೆ. ಇದು ಸ್ಟಾರ್ಟ್ ಆದಮೇಲೆ 13 ಸಂಘ ಇದೆ ಇದರಲ್ಲಿ. ಇದಕ್ಕೆ ಹೆಡ್ ಆಫೀಸು ಒಕ್ಕೂಟ. ಈ ಒಕ್ಕೂಟ ಬಂದು ನಮ್ಮ ಫಿಲಿಮ್ ಚೇಂಬರ್ಗೆ ಟಚ್ ಆಗುತ್ತೆ. ಅಲ್ಲಿಗೆ ಏನೇನು ಮಾಡ್ತಾರೆ, ಇಲ್ಲಿಗೆ ಏನೇನು ಮಾಡ್ತಾರೆ, ಚೇಂಬರಲ್ಲಿ ಏನೇನು ಮಾಡ್ತಾರೆ, ಮತ್ತು ನಮ್ಮ ಒಂದು ಒಕ್ಕೂಟಕ್ಕೆ ಏನೇನು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿಂದ ಎಲ್ಲ ಸಂಘಗಳಿಗೂ ಗೊತ್ತಾಗುತ್ತೆ. ಇದರಲ್ಲಿ ಅನಂತ್ನಾಗ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಒಕ್ಕೂಟಕ್ಕೆ. ಮತ್ತು ಅಶೋಕ್ ಅವರು ಅದು ಆ ಒಕ್ಕೂಟದಲ್ಲಿ ಒಳ್ಳೆ ಕೆಲಸ ಮಾಡಿ ಈಗಲೂ ಇದ್ದಾರೆ. ಬೆಕ್ಕಂಡ್ ಕೃಷ್ಣ ಅಂತ ಒಬ್ಬರು ಇದ್ದರು ಅಳುಗರು, ಅವರು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಸಾವಿರಾರು ಜನಕ್ಕೆ ಜೀವನ ಆಗಿದೆ. ಅಷ್ಟು ಭಯ ಇತ್ತು ರೀ ಮಾಡಬಾರ್ದು ಅಂತ. ಎಲ್ಲ ಸಂಘಗಳು ಮಾಡಬಾರ್ದು ಅಂತಲೇ, ಎಲ್ಲ ಮಡ್ರಾಸಿಂದ ಬರಲಿ ಅಂತ ಅದು ನೆರವೇರಿಸ್ತಾ ಇತ್ತು. ಅಂದ್ರೇನು ಅಂತಂದರೆ ಯಾರಿಗೂ ಅಷ್ಟೊಂದು ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ರಲ್ಲ, ಆ ಒಂದು ಇದರಲ್ಲಿ ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ನಮ್ಮಣ್ಣ ಅವರು ಧೈರ್ಯ ಮಾಡಿ ಹಾಸನ್ ರಘು ಅವ್ರ ಜೊತೆ ಸೇರಿಕೊಂಡು, ಹಾಸನ್ ರಘು ಅವ್ರ ಜೊತೆ ಇಬ್ಬರು ಶಂಕರ್ ಅಂತ ಮಾಸ್ಟ್ರು ಒಬ್ಬರು ಅವ್ರ ಜೊತೆ ಅಸಿಸ್ಟೆಂಟಾಗಿ, ಮತ್ತು ರುದ್ರೇಶ್ ಮಾಸ್ಟ್ರ್ ಅಂತ ಅವರು ಒಬ್ಬರಿದ್ದರು. ಈ ರೀತಿಯಲ್ಲಿ ಅವರು ಹುಡುಗರನ್ನ ಇಟ್ಕೊಂಡು ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು. ಆವಾಗ ಫೈಟರ್ ಅನ್ನೋದು ಏನೋ ಸಂಘ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಏನೋ ಮಾಡಿಕೊಂಡು ಹೋಗ್ತಾಯಿದ್ರು ಕಲಾವಿದನ ಇಟ್ಕೊಂಡು. ಆಮೇಲೆ ಸಂಘ ಸ್ಟಾರ್ಟ್ ಆಯ್ತು. ಇಲ್ಲಿ ಅಣ್ಣವರಿದ್ದರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು ಈ ಸಂಘಕ್ಕೆ ಆವಾಗ ಎಲ್ಲ ಥರನೂ ಒಂದು ಜೋಡಣೆಯಾಗಿ ಶಕ್ತಿಯಾಗಿ ಬಂದರು. ಕಲಾವಿದರಾಗಿ ನಟಿಸ್ತಾ ಈ ಒಂದು ಸಂಘ ಸಂಸ್ಥೆಗಳಿಗೆಲ್ಲ ಬಂದು ಒಂದು ಮಾದರಿಯಾಗಿ ಒಂದು ಶಕ್ತಿಯಾಗಿ ಒಂದು ಸಹಾಯ ಮಾಡ್ತಾಯಿದ್ರು. ಯಾವುದೇ ಒಂದು ಮೀಟಿಂಗೇ ಆಗಲಿ ಎಲ್ಲದರಲ್ಲೂ ಬೆರೆತು ಅವರು ಮಾತಾಡ್ತಾಯಿದ್ರು. ನಮಗೆ ಆರ್ಡರ್ ಮಾಡೋ ಕೆಲಸ ನೀನು ಮಾಡಬೇಡ, ನಿನಗೆ ಗೌರ್ಮೆಂಟ್ ಯಾವುದಕ್ಕೆ ಸಂಬಳ ಕೊಡುತ್ತೋ ಅದಕ್ಕೆ ಕೆಲಸ ಮಾಡು, ಗೊತ್ತಾಯ್ತಾ? ನಾನೊಬ್ಬ ಕಳ್ಳಲ್ಲಿ ಮಾಡಿದ್ರು. ಆಮೇಲೆ ಅಪೂರ್ವ ಸಂಗಮ, ಆಮೇಲೆ ಅವ್ರ ಮಕ್ಕಳ ಜೊತೆ ಎಲ್ಲ ಮಾಡಿದ್ರು. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ರು. ಸ್ವಾಸ್ತಿಕ್ ಅಂತ ಶಿವರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲ ಕಲಾವಿದರ ಜೊತೆನೂ ಬೆರೆತು ಒಂದು ಒಳ್ಳೆ ರೀತಿಯಲ್ಲಿದ್ದು ಒಂದು 35ರಿಂದ 40 ವಯಸ್ಸವರೆಗೂ ದುಡಿದ್ರು. 35ರಿಂದ 40 ವರ್ಷದವರೆಗೂ ದುಡಿದ್ರು. ಅವರು 23ಕ್ಕೂ ಅವರು ಫಿಲಿಮ್ ಇಂಡಸ್ಟ್ರಿನಲ್ಲಿ ಅಣ್ಣವ್ರ ಜೊತೆ ನಾನೊಬ್ಬ ಕಳ್ಳ ಮಾಡಿದ್ರು. 48-50 ವಯಸ್ಸಿನಲ್ಲಿ ಅವರು ತೀರೋದ್ರು. 28 ವರ್ಷ ಕೇರಿಯಾಗರು. ಈ ಇದರಲ್ಲಿ 5 ಲ್ಯಾಂಗ್ವೇಜ್ ಮಾಡಿದ್ದಾರೆ. ತಮಿಳು, ಮಲಯಾಳ, ಹಿಂದಿ ಮತ್ತು ಕನ್ನಡ 5 ಲ್ಯಾಂಗ್ವೇಜ್ ಮಾಡಿದ್ದಾರೆ ಅವರು. ಕನ್ನಡದಲ್ಲಿ ಒಂದು 100 ಫಿಲಿಮ್ ಮೇಲೆ ಮಾಡಿದ್ದಾರೆ. 200 ಹತ್ರಕ್ಕೆ ಮಾಡಿದ್ದಾರೆ. ಫೈಟ್ ಅಂದರೆ ಒಂದು ಕಲೆಗಾರನಾಗಿ, ಒಂದು ವಿಲ್ಲನ್ನಾಗಿ, ಮತ್ತು ಸ್ಟೆಂಟ್ ಮಾಸ್ಟ್ರಾಗಿ ನಮ್ಮ ಕನ್ನಡ ಫಿಲ್ಮ್ನಲ್ಲಿ ಮಾಡಿದ್ದಾರೆ ಅವರು. ತಮಿಳು ಫಿಲ್ಮ್ನಲ್ಲಿ ಶಿವಾಜಿ ಪ್ರಭು ಅವ್ರ ಜೊತೆ ಮಾಡಿದ್ದಾರೆ, ರಜನಿಕಾಂತ್ ಜೊತೆ ಮಾಡಿದ್ದಾರೆ. ಹಿಂದಿನಲ್ಲಿ ಚಿರಂಜೀವಿ ಜೊತೆ ಮಾಡಿದ್ದಾರೆ. ತೆಲುಗಿನಲ್ಲಿ ಸುಮನ್ ಅವ್ರ ಜೊತೆ ಮಾಡಿದ್ದಾರೆ. ಮಲಯಾಳದಲ್ಲಿ ಮೋಹನ್ ಲಾಲು, ಮಮ್ಮೂಟಿ ಜೊತೆ ಮಾಡಿದ್ದಾರೆ. ಕನ್ನಡ ಫಿಲ್ಮ್ನಲ್ಲಿ ಯಾರ್ಯಾರು ಸೀನಿಯಾರಿಟಿ ಇದ್ದಾರೋ ಎಲ್ಲರ ಜೊತೆನೂ ಮಾಡಿದ್ದಾರೆ. ಅವರು ಮೂಲ ಹೆಸರು ಬಂದು ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಲಾಜರ್ ಅಂತ ಕೊಟ್ಟಿದ್ದಾರೆ. ಲಾಜರ್ ಅದು ಫಿಲಿಮ್ ಲ್ಯಾಂಡ್ಗೆ ಬಂದಾಗ ಅವರು ಪೆಟ್ ನೇಮ್ ಬಂದು ಮಲಯಾಳದಲ್ಲಿ ಜೋಣಿ ಅಂತಿತ್ತು. ಜೋಣಿ ಅಂತ ಅದು ಒಂದು ಹೆಸರು ಪ್ರೀತಿಯಿಂದ. ನಮ್ಮ ಒಂದು ಬಸವನಗುಡಿ, ಪದ್ಮನಾಭ ನಗರದಲ್ಲಿ, ತ್ಯಾಗರಾಜ ನಗರದಲ್ಲಿ ಅದಕ್ಕೆ ಕರೆಯೋಕ್ಕಾಗಲಿಲ್ಲ. ಅದನ್ನು ಜಾನಿ ಆಗೋಯ್ತು. ಮಲಯಾಳದಲ್ಲಿ ಜಾನಿ, ಇಂಗ್ಲೀಷಲ್ಲಿ ಜಾನಿ ಅಂತಿರೋದು, ಮಲಯಾಳದಲ್ಲಿ ಅದನ್ನು ಜೋಣಿ ಅಂತ ಕರೀತಾರೆ. ಆ ಕರೆಯೋ ಸ್ಟೈಲ್ ಹಂಗೆ ಬರುತ್ತೆ. ಅದು ಹಿಂಗೆ ನಡೀತಾ ಇದ್ದಾಗ ಜಾನಿ ಅಂತ ಆಗೋಯ್ತು. ಎಲ್ಲರೂ ಫ್ರೆಂಡ್ಸು ಅವರು ಇವರು ಕಾಲೇಜ್ನಲ್ಲಿ ಎಲ್ಲ ಜಾನಿ ಅಂತ ಆಯಿತು. ಅದು ಫಿಲಿಮ್ ಲ್ಯಾಂಡ್ಗೂ ಹಿಂಗೆ ಫಿಲಿಮ್ ಲ್ಯಾಂಡ್ನಲ್ಲಿ ಜಾನಿ ಅಂತ ಮಾಡ್ತಿದ್ದಾಗ ಈ ಊಟ ಬಡಿಸೋರು, ಇನ್ಯಾರೇ ಒಂದು ಕಲಾವಿದರೇ ಆಗಲಿ, ಒಂದು ಫೈಟ್ರೇ ಆಗಲಿ, ಆಮೇಲೆ ಬಟ್ಟೆ ಹೊಲಿಯೋವನೇ ಆಗಲಿ, ಎಲ್ಲರ ಹೆಸರು ಜಾನಿ ಅಂತಿರುತ್ತೆ.
ಅದಕ್ಕೆ ಇವರು ಸುಂದರ ಕೃಷ್ಣ ಅರಸ್ ಅವರು ನೋಡ್ಬಿಟ್ಟು, ನೋಡು ಜಾನಿ, ಇನ್ನೂ ನೀನು ತುಂಬ ಬೆಳಿತೀಯ ನೀನು. ಈ ಜಾನಿ ಅನ್ನೋದನ್ನು ಎಲ್ಲರೂ ಇರೋದ್ರಿಂದ ಏನು ಅಂತ ಗೊತ್ತಾಗೋದಿಲ್ಲ. ಈ ಬೆಂಗಳೂರಿಗೆ ನೀಗ್ರು ಅನ್ನೋರು ತುಂಬ ಜನ ಬರ್ತಾಯಿದ್ದಾರೆ. ನೀನು ನೋಡೋಕೆ ಅದೇ ಥರ ಇದೆಯಾ? ನಿನ್ನ ಹೇರೇ ಆಗಲಿ, ನಿನ್ನ ದೇಹನೇ ಆಗಲಿ, ಆ ಹೈಟು, 6 ಅಡಿ ಹೈಟು ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ನೀನು ನೀಗ್ರೋ ಅಂತ ಇಟ್ಕೊಂಬಿಡು, ನೀಗ್ರೋ ಜಾನಿ ಅಂತ ಇಟ್ಕೋ ಅಂತ ಹೇಳಿದಾಗ ಆಯಿತು ಅಂತೇಳಿ ಆ ಹೆಸರನ್ನ ನಾಮಕರಣ ಮಾಡಿಕೊಂಡು ಅದರಲ್ಲಿ ಫಿಲಿಮ್ ಲ್ಯಾಂಡು ಕೊಟ್ಟರು. ಇದು ನೀಗ್ರೋ ಜಾನಿ ಆಗೋದು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರೊಂದು ನೀಗ್ರೋ ಇದ್ದಂಗೂ ಇರ್ತಾಯಿದ್ರು, ಮತ್ತು ಕನ್ನಡ ಒಂದು ಕಲಾವಿದರಾಗೂ ಇರ್ತಾಯಿದ್ರು. ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಇರ್ತಾಯಿದ್ರು. ಅವ್ರಿಗೆ ಏನಾಗ್ಬಿಟ್ಟಿತ್ತು ಅಂದರೆ, ಫಿಲಿಮ್ನ ಲ್ಯಾಂಡಲ್ಲಿ ಎಷ್ಟೇ ದುಡಿದ್ರೂ, ಒಂದು 350 ಫಿಲಿಮ್ ಮಾಡಿದ್ರು ಆಗಿನ ಕಾಲದಲ್ಲಿ ಅಷ್ಟೊಂದು ದುಡ್ಡು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಕನ್ನಡ ಫಿಲಿಮ್ನಲ್ಲಿ ಒಂದು 25 ವರ್ಷದ ಹಿಂದೆನೇ ತಿಳ್ಕೊಳ್ಳಿ. ಈಗದು 40 ವರ್ಷ ಆಗಿದೆ. ಯಾಕೆಂತ ಇರೋವಾಗ 12 ವರ್ಷ ಆಯ್ತು ಅವರು. ಅಷ್ಟು ಪೇಮೆಂಟ್ ಇರ್ತಾ ಇರಲಿಲ್ಲ. ಇದರಲ್ಲಿ ನಮ್ಮ ತಂದೆಯವರು ತಾಯಿ ತೀರೋದ್ರು. ಫಸ್ಟು ನಮ್ಮ ತಾಯಿ ತೀರೋದ್ರು. ನಾವೊಂದು 7 ಜನ ಮಕ್ಕಳು, 4 ಜನ ಸಿಸ್ಟ್ರು, 3 ಜನ ಬ್ರದರ್ಸು. ಇದರಲ್ಲಿ ನಮ್ಮ ತಾಯಿಯವರು ಶುಗರ್ ಇತ್ತು, ತೀರೋದ್ರು. ಅದಾದಮೇಲೆ ನಮ್ಮ ತಂದೆ ತೀರೋದು. ಆದರೆ ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಯಾರನ್ನೂ ಏನು ಕಡಿಮೆ ಅನ್ನೋ ಥರ ನೋಡ್ಕೊಳ್ದಿರ ಇರೋ ಟೈಮೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾಯಿದ್ರು. ಒಂದು ಮನೇನೂ ಇತ್ತು ನಮ್ಮ ಹತ್ರ ತ್ಯಾರಾಜನಗರದಲ್ಲಿ, ಕೊಟ್ಬಿಟ್ಟು ಹೋಗಿದ್ರು ನಮ್ಮ ತಂದೆಯವರು. ಆ ಒಂದು ಇದರಲ್ಲಿ ನಮ್ಮ ಅಣ್ಣವರು ಫಿಲಿಮ್ ಲ್ಯಾಂಡ್ಗೆ ಹೋಗೋದೇ ಬರೋದೇ ಆಗಲಿ ಒಂದು ಧೈರ್ಯವಾಗಿ ಹೋಗಿ ಬರ್ತಾಯಿದ್ರು. ಇದ್ರ ಸೆಂಟ್ರಲ್ಲಿ 4 ಜನ ಹೆಣ್ಣು ಹುಡುಗರಿಗೆ ಮದುವೆ ಮಾಡಬೇಕಲ್ಲ, ಯಾರಿಗೆ ಬರುತ್ತೆ ಭಾರ? ನಮ್ಮ ಅಣ್ಣವ್ರ ಮೇಲೆ ಬರುತ್ತೆ. ಈ ಶುಗರು ನಮ್ಮ ಅಣ್ಣವ್ರಿಗೆ 23ನೇ ವರ್ಷದಲ್ಲಿತ್ತು. 23ನೇ ವರ್ಷದಲ್ಲಿ ಶುಗರ್ ಇತ್ತು ಅವ್ರಿಗೆ. ಅದರಲ್ಲಿ ಎಕ್ಸಸೈಸ್ ಮಾಡಿಕೊಂಡು ಯಾವ ಮಾತ್ರೆ ತಿನ್ನಬೇಕು ತಿನ್ಕೊಂಡು, ಯಾವ್ಯಾವ ಒಂದು ಕಾಯಿಗಳನ್ನೆಲ್ಲ ತಿನ್ಕೊಂಡು ಆ ಒಂದು ದೇಹನ ಒಂದು ಶಕ್ತಿಯುತವಾಗಿ ಇಟ್ಕೊಂಡು ಸಾಹಸ ಮಾಡ್ತಾಯಿದ್ರು. ಸ್ಟೆಂಟು ಮಾಸ್ಟ್ರಿಗೂ ಆಗಲಿ, ಡೇ ಆಗಲಿ ನೈಟ್ ಆಗಲಿ ಅವರು ಆ ಕೆಲಸನ ಮಾಡ್ತಾಯಿದ್ರು. ಜರ್ನಿ ಮಾಡಬಾರ್ದು ಅವರು. ಒಂದು ಬೆಳಗ್ಗೆ ಹೋಗಿ ಸಾಯಂಕಾಲ ಕೆಲಸ ಮಾಡಿದ್ರೆ ಆ ಶುಗರ್ ಇದ್ದರೆ ಅದಕ್ಕೆ ಓಕೆ, ಇಲ್ಲ ಅಂದರೆ ಅದು ತಡೆಯಲ್ಲ. ಅವ್ರು ಏನು ಮಾಡ್ತಾಯಿದ್ರು, ಯಾವುದೇ ಟೈಮಲ್ಲಿದ್ರೂ ಹೋಗ್ತಾಯಿದ್ರು ಶೂಟಿಂಗ್ಗೆ. ಬೇರೆ ಊರಿಗೆ ಆಗಲಿ, ನೈಟೇ ಆಗಲಿ ಡೇ ಆಗಲಿ ಜರ್ನಿ ಮಾಡ್ತಾಯಿದ್ರು. ನೈಟ್ ಶೂಟಿಂಗ್ ಅಂದರೆ ನೈಟ್ ಶೂಟಿಂಗ್ ಮಾಡ್ತಾಯಿದ್ರು ಆ ಶುಗರ್ ಇಟ್ಕೊಂಡು. ಆ ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು. ಆ ಕಾಯಿಲೆನ ಜವಾಬ್ದಾರಿ ದೊಡ್ಡದು. ಅದನ್ನೇ ಮಾಡಿಕೊಂಡು 4 ಸಿಸ್ಟರ್ನು ಮದುವೆ ಮಾಡಿದ್ರು. 4 ಸಿಸ್ಟರ್ನು ಮದುವೆ ಮಾಡಿದ್ರು. ಒಂದು ತಮ್ಮನಿಗೆ ಹಾರ್ಟ್ ಆಪ್ರೇಷನ್ ಮಾಡಿದ್ರು. ತಮ್ಮ ಇದ್ನಲ್ಲ, 3 ಗಂಡು ಹುಡುಗರು ನಾವು. ನನಗಿನ್ನ ಚಿಕ್ಕವರು. ಅವನು ಇದ್ದಿದ್ರೆ ಒಂದು 50 ವರ್ಷ ಇರ್ತದೆ. ಅವನು ಆಪ್ರೇಷನ್ ಆಗಿ ಒಂದು 5 ವರ್ಷ ಇದ್ದ. 20 ವರ್ಷಕ್ಕೆ ಅವನಿಗೆ ಆಪ್ರೇಷನ್ ಆಯಿತು. ಮಡ್ರಾಸಿಗೆ ಕರ್ಕೊಂಡೋಗಿ ಮಾಡಿದ್ವಿ. ಅಲ್ಲಿವರೆಗೂ ಇಲ್ಲಿ ತೋರಿಸ್ತಾ ಇದ್ವಿ ಬೆಂಗಳೂರಲ್ಲಿ. ಇಲ್ಲಾಗಲ್ಲ, ನೀವು ಮಡ್ರಾಸಿಗೆ ಹೋಗಬೇಕು, ಅಲ್ಲೋದ್ರೆ ಆಗತ್ತೆ. ಅಲ್ಲೆಲ್ಲ ಒಂದು 2-3 ಲಕ್ಷ ಖರ್ಚಾಗೋಯ್ತು. ಅವ್ನು ತಿರೋಗಿ ಒಂದು 20 ವರ್ಷ ಆಯಿತು. ಈ ಒಂದು ಜಂಜಾಟದಲ್ಲಿ ಅವ್ರಿಗೆ ಯಾವುದೇ ಒಂದು ಫಿಲಿಮ್ನ ಪ್ರೊಡ್ಯೂಸರೇ ಆಗಲಿ, ಒಂದು ಡೈರೆಕ್ಷನ್ನೇ ಆಗಲಿ ತಲೆ ಕೆಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಒಂದು ಅಲ್ಲಿ ಸಂಘಗಳನ್ನ ನೋಡ್ಕೊಬೇಕು, ಇಲ್ಲಿ ಮನೇನ ಬಂದು ನೋಡ್ಕೊಬೇಕು. ಇದರಲ್ಲಿ ನಾನು ಅವ್ರ ಜೊತೆ ಕೂತ್ಕೊಂಡು ಏನಾದರೂ ಒಂದು ಸಹಾಯ ಮಾಡ್ತಾಯಿದ್ದೆ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನಾನು ಸ್ಟೆಂಟ್ ಆರ್ಟಿಸ್ಟಾಗಿ ಹೋದಾಗ ಅದರಲ್ಲೂ ಅವ್ರು ಮಾಡಿರೋ ಒಂದು ಸಂಘದಲ್ಲಿ ನನಗೂ ಒಂದು ಜಾಗ ಸಿಕ್ತು. ಅದರಲ್ಲಿ ನಾನು ಇಲ್ಲಿವರೆಗೂ ದುಡಿದೆ. ಒಂದು 2 ವರ್ಷದ ಹಿಂದೆ ನಾನು ದುಡಿದು ನಾನು ಲಾಸ್ ಮಾಡ್ಕೊಂಡಿಲ್ಲ. ಅಲ್ಲಿ ನನಗೆ ಒಳ್ಳೆ ಕೆಲಸ ಸಿಕ್ತು. ಎಲ್ಲ ಥರನೂ ಮಾಡ್ಕೊಂಡು ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಎಲ್ಲ ಮಾಡಿ ನನಗೂ ಒಂದು ದಾರಿದೀಪವಾಗ ಆಯಿತು. ಅವ್ರು ಮಾಡಿರೋದ್ರಿಂದ ನನಗೂ ಒಂದು ಆಯಿತು. ನಾನು ಕಷ್ಟಪಟ್ಟೆ, ಸಾಹಸನ ಒಂದು 300 ಫಿಲಿಮ್ ಮೇಲ್ ಮಾಡಿದ್ದೀನಿ. 300 ಫಿಲಿಮ್ ಮೇಲ್ ಮಾಡಿದೆ. ಆಮೇಲೆ ಅಣ್ಣವ್ರ ಜೊತೆ 1-2 ಡೈಲಾಗ್ ಮಾತಾಡಿದ್ದೀನಿ. ಆಮೇಲೆ ಶಂಕರ್ನಾಗ್ ಅವ್ರ ಜೊತೆ ಮಾತಾಡಿದ್ದೀನಿ. ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿದ್ದೀನಿ. ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ನಾನು ಜೀವನ ಮಾಡಿಕೊಂಡು ಇಲ್ಲಿವರೆಗೂ ಬಂದೆ. ಈಗ ಒಂದು 2 ವರ್ಷ ಆಯಿತು ನಾನು ಗೋಡನ್ಪಳ್ಳಿಗೆ ಬಂದೆ. ನನಗಿಬ್ಬರು ಗಂಡು ಹುಡುಗರಿದ್ದಾರೆ, ಇಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಹೀಗೆ 4 ಜನಕ್ಕೂ ಮದುವೆ ಮಾಡಿಕೊಂಡು, ನಾನು ಮದುವೆ ಮಾಡಿಕೊಂಡೆ, ನಮ್ಮ ಅಣ್ಣವರು ಮದುವೆ ಮಾಡಿಕೊಂಡ್ರು. ಎಲ್ಲ 30 ವರ್ಷದ ಮೇಲೆ ಮಾಡ್ಕೊಂಡಿದ್ದು ನಾವೆಲ್ಲ, ನಾನು ನಮ್ಮ ಅಣ್ಣ. ಅಷ್ಟೊಂದು ನಮ್ಮ ಅಣ್ಣನೂ ನಮ್ಮ ತಮ್ಮನೂ ತೀರೋ. ಆಮೇಲೆ ಕ್ರಮೇಣ ಹಿಂಗೆ ಫಿಲಿಮ್ನಲ್ಲಿ ಮಾಡ್ತಾ ಎಲ್ಲ ಸಂಘಗಳೆಲ್ಲ ಬೆಳೀತು. ಎಲ್ಲ ಕಲಾವಿದ್ರಿಗೂ ಒಂದು ಒಳ್ಳೆ
ನಮ್ಮಲ್ಲಿ ಸಂಘ ಸಂಸ್ಥೆಗಳು ಇಲ್ವಲ್ಲಪ್ಪ, ಇದರಲ್ಲಿ ನಮಗೆ ತೊಂದರೆ ಆಗತ್ತಲ್ಲ ಅನ್ನೋ ಒಂದು ಭಾರನ ಇಳಿಸಿದ್ರು ಇವರು ನಿಗ್ರೋ ಜಾನಿಯವರು. ಅವ್ರಿಗೆ ಜೀವನದಲ್ಲಿ ಈ ಸಾಹಸ ಅನ್ನೋದೇ ತುಂಬ ಕಷ್ಟ. ಅದರಲ್ಲಿ ವಿಲ್ಲನ್ನಾಗಿ ಮಾಡ್ತಿದ್ದಾಗೂ ಬೀಳೋದು ಎದ್ದೋಳೋದು, ಆ ದೇಹ ತುಂಬ ಕಷ್ಟಪಟ್ಟಿದ್ದಾರೆ. ಎಷ್ಟು 300 ಫಿಲ್ಮ್ ಮಾಡಿದಾಗಲೂ ಅದು ಅವ್ರಿಗೆ ಅಷ್ಟು ಕಷ್ಟ ಇದೆ. ಅದು ನಾನೊಬ್ಬ ಕಳ್ಳ ಫಸ್ಟ್ ಫಿಲ್ಮ್ ಮಾಡಿದಾಗ ಅವರು ಆ ದೇಹನ ಸೀಟಡಿನಲ್ಲಿ ಹೋಗ್ಬೇಕಾಗಿತ್ತು. ಸೀಟ್ ಇರುತ್ತಲ್ಲ, ಟ್ರೈನ್ ಸೀಟು, ಅದರ ಅಡಿನಲ್ಲಿ ಹೋಗ್ಬೇಕಾಗಿತ್ತು. ಅವರು ಹೊಡೆದಾಗ ಅದು ಹೋಗೋಕ್ಕಾಗ್ತಿರ್ಲಿಲ್ಲ. ಅದು ಎಷ್ಟು ಕಷ್ಟ ಇದೆ ಅಂತಂದರೆ ಅದರಲ್ಲಿ ತೋರ್ಕೊಂಡು ಹೋಗಿದ್ದಾರೆ ಒಳಗಡೆ. ಅದು ತುಂಬ ಮೈ ನೋವಾಗತ್ತೆ. ಅಲ್ಲೇ ಬಿದ್ದು ಎದ್ದು ಒದ್ದಾಡಿದಾಗ ಅದೊಂದು ಬೇರೆ ಇದೆ. ತಿರುಗಿ ಸೀಟಡಿಲಿ ಬೇರೆ ಹೋಗ್ಬೇಕು ಅಂತಂದಾಗ ಅದು ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದಾರೆ. ಆಮೇಲೆ ಮಳೆ ಬಿಸಿಲು ಅಂದಿರ ಸಾಹಸ ಸ್ಟೆಂಟ್ ಮಾಸ್ಟ್ರಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರನ್ನು ಇಟ್ಕೊಂಡು 50 ಫಿಲಿಮ್ ಮಾಡಿದ್ದಾರೆ. ಹಾಂ ಸರ್, ಹಳ್ಳಿ ಮೇಷ್ಟ್ರು ಮಾಡಿದ್ದಾರೆ, ದಂಡಂ ದರ್ಶಗುಣ ಮಾಡಿದ್ದಾರೆ. ಆಮೇಲೆ ಹೀಗೆ ಕೆಲವು ಒಂದು ಸ್ಟೆಂಟ್ ಮಾಸ್ಟ್ರಾಗಿ ಮಾಡಿದ್ದಾರೆ. ನಾನು ಅದರಲ್ಲಿ ಮಾಡಿದ್ದೀನಿ ಅವ್ರ ಜೊತೆ ನಾನು. ಆಮೇಲೆ ಒಂದು ಮರಣ ಮೃದಂಗ ಅಂತ ಒಂದು ಮಾಲಾಶ್ರೀ ಅವ್ರದ್ದು, ಶಶಿಕುಮಾರು, ರಾಮಕೃಷ್ಣ ಹೆಗಡೆ ಅವರು ರಾಜಕೀಯದವರು, ಅವರು ಮಾಡಿದ್ದಾರೆ. ರಾಮಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅವಾಗ, ಅವರು ಮಾಡಿದ್ದಾರೆ. ಆಗ ಇವರು ಸ್ಟೆಂಟ್ ಮಾಸ್ಟರ್. ಅದಕ್ಕೆ ನಾನು ಒಂದು ಸಾಹಸದಲ್ಲಿ ವರ್ಕ್ ಮಾಡಿದ್ದೀನಿ ಅದರಲ್ಲಿ. ಹೀಗೆ ಮಾಡ್ತಾ 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 ಅವ್ರಿಗೆ ಒಂದು ಶಾರದೆ ಅನ್ನೋ ಫಿಲಿಮು ಡೈರೆಕ್ಷನ್, ಸ್ಟೆಂಟ್ ಡೈರೆಕ್ಷನ್, ಪ್ರೊಡ್ಯೂಸರ್, ಲಿರಿಕ್ಸ್, ಕತೆ ಎಲ್ಲ ಮಾಡಬೇಕು ಅಂತ ಹೋದರು ಶಾರದೆ ಅನ್ನೋ ಫಿಲಿಮ್ನಲ್ಲಿ. ಆಗ ರಾಜ್ಕುಮಾರ್ ಅವ್ರನ್ನ, ಅಣ್ಣವ್ರನ್ನ, ವೀರಪ್ಪನವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಕಿಡ್ನಾಪ್ ಹಾಕೊಂಡು. ಆ ಟೈಮ್ನಲ್ಲಿ ಈ ಕಥೆನ ತಗೊಂಡು ಅದು ಇದು ಮಾಡೋಣ ಅಂದರೆ 108 ದಿವಸ ಗಾಂಧಿನಗರದಲ್ಲಿ ಕೆಲಸನೇ ಇಲ್ದಂಗೆ ಆಗೋಯ್ತು. ಯಾವುದೇ ಒಂದು ಸಣ್ಣ ಕೆಲಸನೂ ಆಗದೆ ಇದ್ದಂಗೆ ಆಗೋಯ್ತು. 108 ದಿವಸ, 3 ತಿಂಗಳ ಮೇಲೆ. ಎಲ್ಲ ಸಂಘ ಸಂಸ್ಥೆಗಳಲ್ಲಿರೋ ಒಂದು ನೌಕರರಿಗೂ ಎಲ್ಲರಿಗೂ ತುಂಬ ಕಷ್ಟ ಆಗೋಯ್ತು. ಆಮೇಲೆ ನಮ್ಮಣ್ಣ ಇದರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾಗ ಈ ಶುಗರ್ ಜಾಸ್ತಿ ಆದಕ್ಕೆ ಸ್ಟಾರ್ಟ್ ಆಯಿತು. ಅದು ಕೇಳಲ್ವಲ್ಲ, ಕೆಲಸ ಮಾಡ್ತಿದ್ದಾಗಲೇ ಅದು ಏರುಪೇರು ಆಗ್ತಾ ಇರುತ್ತೆ. ಈ ಮಧ್ಯದಲ್ಲಿ ಶೂಟಿಂಗೇ ಇಲ್ಲ, ಕೆಲಸ ಇಲ್ಲ ಅಂದಾಗ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಕರ್ಕೊಂಡೋದಾಗ ಎಷ್ಟು ಗಲಾಟೆಗಳು ನಡೀತಾ ಇತ್ತು. ಹೊರಗಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ಹಿಂಗಾಗೋಯ್ತು ಕರ್ನಾಟಕ ಫುಲ್ಲು. ಗಾಂಧಿನಗರಕ್ಕೆ ಎಂಟ್ರಿನೇ ಮಾಡೋಕ್ಕಾಗಲಿಲ್ಲ ಯಾರು. ಇವರು ಅಲ್ಲಲ್ಲಿ ಮೀಟಿಂಗ್ ಮಾಡಿಕೊಂಡು ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಮಾತಾಡ್ತಾಯಿದ್ರು. ಇದರಲ್ಲಿ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗ್ತಾ ಅವ್ರಿಗೆ ಕಾಲು ಬೆರಳು ಕಟ್ಟಾಗೋಯ್ತು. ಆಸ್ಪತ್ರೆಯನ್ನು ಕಟ್ ಮಾಡಿದ್ರು ಕಾಲು ಬೆರಳನ್ನ, ಗ್ಯಾಂಗ್ರೀನಲ್ಲಿ. ಒಂದೇನು ಅಂದರೆ ಇವರು ಎಷ್ಟೇ ಫಿಲಿಮ್ ಲ್ಯಾಂಡಲ್ಲಿ ಕಷ್ಟಪಟ್ರು 3/4 ಜನ ದುಡ್ಡು ಕೊಟ್ಟಿದ್ದಾರೆ. 300 ಫಿಲಿಮ್ ಏನೋ ಮಾಡಿದ್ದಾರೆ ಕನ್ನಡ ಫಿಲಿಮ್. ಸ್ಟೆಂಟ್ ಮಾಸ್ಟ್ರಲ್ಲೇ ಆಗಲಿ ಮತ್ತು ಕಲಾವಿದರಲ್ಲೇ ಆಗಲಿ ಒಂದು ಪ್ರೊಡ್ಯೂಸರ್ಗಳು ಅವ್ರಿಗೇನು ಕಷ್ಟನೋ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರನ್ನೂ ನಾವು ದುಷ್ಟಿಸೋಕ್ಕಾಗಲ್ಲ ಪ್ರೊಡ್ಯೂಸರ್ಗಳನ್ನ. ಇವ್ರಿಗದು ಪ್ರಾಬ್ಲಮ್ ಆಗ್ತಾಯಿತ್ತು. ಯಾಕೆಂದರೆ ಇಲ್ಲಿ 4 ಜನ ಸಿಸ್ಟರ್ ಇದ್ದಾರೆ, ಒಂದು ಬ್ರದರ್ ಇದ್ದಾರೆ. ಇದರಲ್ಲಿ ಮನೆಯಲ್ಲೂ ಸಾಹಸ ಮಾಡಿಕೊಂಡು, ಜೀವನದಲ್ಲೂ ಸಾಹಸ ಮಾಡಿಕೊಂಡು, ಫಿಲಿಮ್ ಲ್ಯಾಂಡಲ್ಲೂ ಸಾಹಸ ಮಾಡಿಕೊಂಡು, ಆ್ಯಕ್ಟಿಂಗ್ ಮಾಡಿಕೊಂಡು ಎಲ್ಲ ಥರನೂ ಒಂದು ಶಕ್ತಿಯುತವಾಗಿ 50 ವರ್ಷದವರೆಗೂ ಅವರು ಹೋರಾಟ ಮಾಡಿದ್ರು. ಆ ಶಾರದೆ ಅನ್ನೋ ಫಿಲಿಮು ಇವ್ರಿಗೆ ಇನ್ನೂ ಮುಂದುವರ್ಸೋಣ ಅನ್ನೋ, ಅಣ್ಣವರು ವೀರಪ್ಪನಿಂದ ಬಂದ ಮೇಲೆ ಮತ್ತೆ ಮುಂದುವರ್ಸೋಣ ಅಂತ ಅನ್ನೋಷ್ಟರಲ್ಲಿ ಚಿದಂಬರ ಶೆಟ್ಟಿ ಅನ್ನೋರನ್ನ ಕೊಲೆ ಮಾಡಿಬಿಟ್ರು. ಕೊಲೆ ಆಗೋಯ್ತು. ಆ ಕೊಲೆ ಆದಾಗ ಇಂಡಸ್ಟ್ರಿ ಒಂದಷ್ಟು ದಿನ ಸ್ವಲ್ಪ ಏರುಪೇರು ಆಗೋಯ್ತು. ಅದರಲ್ಲಿ ಒಬ್ಬರು ಫೈನಾನ್ಸ್ ಕೊಡ್ತೀನಿ ಅಂತ ಹೇಳಿದರು ಆ ಶಾರದೆ ಫಿಲಿಮ್ಗೆ. ಅದು ಪಾರ್ವತಿಪುರ ಅಂತಾರೆ, ಪಾರ್ವತಿಪುರ ಬೆಂಗಳೂರಲ್ಲಿದೆ. ಆ ಪಾರ್ವತಿಪುರದವರು ಒಬ್ಬರು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಅದು ಪ್ರಾಬ್ಲಮ್ ಆಗ್ತಾ ಇವ್ರಿಗೆ ಇನ್ನೂ ಜಾಸ್ತಿ ಆಯಿತು ಶುಗರ್. ಆದರೂ ಇವರು ಸಾಹಸ
ವಿಲನ್ ಆಗಿ ಫಿಲ್ಮ್ ಲ್ಯಾಂಡಲ್ಲಿ ಮಾಡ್ತಾಯಿದ್ರು. ಒಂದು 50 ಫಿಲ್ಮ್ ಮಾಡಿದ್ರು. ಮತ್ತೆ ಶಾರದೆ ಅನ್ನೋದನ್ನು ಬಿಟ್ಟು ಡೈರೆಕ್ಷನ್ ಮಾಡಬೇಕು, ಪ್ರೊಡ್ಯೂಸರ್ ಮಾಡಬೇಕು, ಎಲ್ಲ ಥರನೂ ಆ ಫಿಲ್ಮ್ಗೆ ಶ್ರದ್ಧೆಯಿಂದ ಮಾಡಿರೋದನ್ನು ಬಿಟ್ಬಿಟ್ಟು ಮತ್ತೆ ಆ್ಯಕ್ಟಿಂಗ್ ಹೋದ್ರು. ಸ್ಟೆಂಟ್ ಮಾಸ್ಟರ್ ಆಗೋ ಮಾಡಿದ್ರು. ಎಷ್ಟು ಮೈಂಡಲ್ಲಿ ಯೋಚನೆ ಮಾಡಿರ್ತಾರೆ ಅಂತಂದರೆ ಅದನ್ನು ಹೇಳೋಕ್ಕಾಗದೇ ಇರೋದು. ಸಾಹಸ ಸಂಘನೂ ಬೆಳೀತಿದೆ, ಎಲ್ಲ ಸಂಘಗಳು ಬೆಳೀತಾ ಇದೆ. ಆದರೆ ಇವ್ರಿಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಇವ್ರ ದೇಹನೇ ಆಗಲಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಆಗಲಿ, ಆ ಶಾರದೆ ಅನ್ನೋದನ್ನು ಫಿಲಿಮ್ನ ಮುಂದುವರ್ಸೋಕ್ಕೆ ಆಗಲಿ. ಆ ಶಾರದೆ ಅನ್ನೋ ಫಿಲಿಮ್ ಏನಾದರೂ ಮಾಡಿದರೆ ನನಗೂ ಒಂದು ಚಾನ್ಸ್ ಸಿಗ್ತಾಯಿತ್ತು. ನಮ್ಮ ಅಣ್ಣವರು ಎಷ್ಟೋ ಕಲಾವಿದರನ್ನ ಕರ್ಕೊಂಬಂದು ನಮ್ಮ ಕನ್ನಡ ಫಿಲಿಮ್ಗೆ ಬಿಟ್ಟಿದ್ದಾರೆ. ಗೊತ್ತೇಣ ಏನ್ ಮಾಡ್ದೆ? ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಬೊಂಬೆ ಕಟ್ಟಿ ಬೊಂಬೆ ಆಟ ಆಡ್ತೀಯ ನಿಮ್ಮ ಅಜ್ಜಿಲೇ. ಈ ಒಂದು ಜೀವನ ನಡೀತಾ ಇದ್ದಂಗೆ ಸಿಂಹದ ಮರಿ ಸೈನ್ಯನಲ್ಲಿ ಅರ್ಜುನ್ ಸರ್ಜಾ ಅವ್ರ ಜೊತೆ ಮಾಡಿದ್ದಾರೆ. ಅರ್ಜುನ್ ಸರ್ಜಾ ಅವರು ನಮ್ಮ ಮನೆಗೆ, ಮತ್ತು ನಮ್ಮ ಮನೇನೂ ಅಕ್ಕಪಕ್ಕ ಏರಿಯಾನಲ್ಲಿದ್ದರು. ಅವರು ನಾವು ಶಾಸ್ತ್ರಿ ನಗರ ಅನ್ನೋದರಲ್ಲಿ ಇದ್ದಾರೆ ಅವರು. ಅವರಲ್ಲಿಂದ ನಮ್ಮ ಅಣ್ಣ ನೋಡೋಕ್ಕೋಸ್ಕರ ಸೈಕಲಲ್ಲಿ ಬಂದು ಜೈನರದಲ್ಲಿ ಹೋಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಈಜೆಲ್ಲ ಆಡಿಕೊಂಡು ಮತ್ತೆ ಅವ್ರು ಬರ್ತಾಯಿದ್ರು. ಇಬ್ಬರೂ ಅವರು ಒಡನಾಟ ಇದ್ದಾಗ ಅವರು ಒಂದು ಫಿಲಿಮು ಜೈ ಹಿಂದ್ ಅನ್ನೋ ಫಿಲಿಮು ತಮಿಳಿನಲ್ಲಿ ವಿಲ್ಲನ್ನಾಗಿ ಕೊಟ್ಟರು. ಒಂದು ಹಾಡಿನಲ್ಲೂ ಅವರು ಮಿಕ್ಸ್ ಮಾಡಿ ಅವ್ರಿಗೆ ವಿಲ್ಲನ್ ಥರ ಪಾತ್ರ ಕೊಟ್ಟಿದ್ದಾರೆ. ಚಿಕ್ಕ ಹುಡುಗನಿಂದ ಅವ್ರ ಪರಿಚಯ ಇತ್ತಲ್ಲ, ಆ ರೀತಿಯಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಇವ್ರಿಗೆ ಎಲ್ಲ ಥರ ಜೀವನದಲ್ಲಿ ಆ ಮೈಗೆ ತೊಂದರೆ ಆದಾಗ ಫಿಲಿಮ್ ಲ್ಯಾಂಡಿಂದ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಲ್ಲ ಕಲಾವಿದರು, ದರ್ಶನ್ನು, ಶಿವರಾಜ್ಕುಮಾರ್ ಅವರು, ಪುನೀತು, ಮತ್ತು ಇನ್ನೂ ಅನೇಕ ಕಲಾವಿದರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಕಣ್ಣಿಗೆ ಎಫೆಕ್ಟ್ ಆದಾಗ, ಕಿಡ್ನಿ ಪ್ರಾಬ್ಲಮ್ ಆದಾಗ, ಹೀಗೆ ಒಂದು 4-5 ವರ್ಷ ನಡೀತು. ಇದರಲ್ಲಿ ರಾಜಕೀಯದವರೆಲ್ಲ ಹೆಲ್ಪ್ ಮಾಡಿದ್ರು, ಸಂಘ ಸಂಸ್ಥೆಗಳೆಲ್ಲ ಹೆಲ್ಪ್ ಮಾಡ್ತು, ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತು. ಇದರಿಂದ ಅವರು ಹಾಸ್ಪಿಟ್ಲಿಗೆ ಒಂದು ಹೆಲ್ಪ್ ಆಯಿತು. ಸಣ್ಣ ಪುಟ್ಟದ್ದು ಮಾತ್ರೆಗಳಿಗೆ ಆಗಲಿ, ಟ್ರೀಟ್ಮೆಂಟ್ಗೆ ಆಗಲಿ ಎಲ್ಲ ಹೆಲ್ಪ್ ಆಯಿತು. ಹೀಗೆ ಜೀವನ ನಡೀತಾ ಇದ್ದಾಗ ಒಂದು ದಿವಸ ಹನುಮಂತ ನಗರದಲ್ಲಿ ಶೇಖರ್ ಹಾಸ್ಪಿಟ್ಲ್ ಅಂತಿದೆ, ಅಲ್ಲಿ ಕೊನೆ ಉಸಿರು ಹೇಳಿದ್ರು. ಹೀಗೆ ಎಲ್ಲ ಥರನೂ ಹೋಗ್ತಾಯಿದ್ರು ಬರ್ತಾಯಿದ್ರು. ರಾಜಕೀಯದವರು, ಫಿಲಿಮ್ ಲ್ಯಾಂಡು, ಮತ್ತು ಸ್ನೇಹಿತರು, ಸಂಘ ಸಂಸ್ಥೆಗಳು ಎಲ್ಲ ಹೆಲ್ಪ್ ಮಾಡ್ತಾಯಿತ್ತು. ಯಾಕೆಂದರೆ ನಮ್ಮ ಅಣ್ಣ ಅವರು ಎಲ್ಲರ ಜೊತೆ ಅದೇ ಥರ ಬೆರೀತಾಯಿದ್ರು. ಸಂತೋಷವಾಗಿ ಆಗಲಿ, ನಗ್ನಗ್ತಾಯಿದ್ದು ಎಲ್ಲರ ಜೊತೆ ಇರೋದ್ರಿಂದ ಅವ್ರಿಗೂ ಒಂದು ಸಹಾಯ ಆಯಿತು. ರಾಜಕೀಯದಲ್ಲೂ ಅವರು ತುಂಬ ಹೋರಾಟ ಮಾಡಿದ್ದಾರೆ, ಎಲ್ಲ ಒಂದು ಪಕ್ಷಗಳಲ್ಲೂ ಹೋರಾಟ ಮಾಡಿದ್ದಾರೆ. ಎಲ್ಲರೂ ಪರಿಚಯ ಇದ್ದಾರೆ. ಅವರು ಸ್ನೇಹಿತರಾಗಿ ಎಷ್ಟೋ ಜನ ಬಂದಾಗ ಅವ್ರಿಗೆ ರಾಜಕೀಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಪಕ್ಷದಲ್ಲೂ ಫ್ರೆಂಡ್ಸ್ ಅವ್ರಿಗೆ. ಆವಾಗ ಇವರು ಹೋಗಿ ಹೆಲ್ಪ್ ಮಾಡಿ ಅದಕ್ಕೂ ಎಲ್ಲ ಥರನೂ ಪರಿಚಯ ಮಾಡ್ಕೊಂಡಿದ್ದಾರೆ. ಇದರಿಂದ ಎಲ್ಲ ರಾಜಕೀಯದವರಿಂದ ಹೆಲ್ಪ್ ಆಯಿತು. ಅವ್ರಿಗೆ ಒಂದು ಮುದ್ದಾದ ಒಂದು ಮಗಳಿದ್ದಾಳೆ. ಅವರು ಈಗ ವೈಟ್ ಫೀಲ್ಡಲ್ಲಿ ಮದುವೆ ಆಗಿ ಒಂದು ಮಗುನ ಹೆತ್ತು. ಆ ಮಗು 2 ವರ್ಷದ ಮಗುವಾಗಿ ಇದೆ. ಮಗಳು ಬಂದು ಟೀಚರಾಗಿ ಕೆಲಸ ಮಾಡ್ತಿದ್ದಾಳೆ. ಅಳಿಯ ಬಂದು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅತ್ತಿಗೆ ಅವರು ಮನೆಯನ್ನೆಲ್ಲ ಜವಾಬ್ದಾರಿ ತಗೊಂಡು ಮನೆಯಲ್ಲಿದ್ದಾರೆ. ವೈಫ್ ಅವರು ವೈಟ್ ಫೀಲ್ಡು ಸರ್ಜಾಪುರ ಅಂತ ಹೇಳ್ತಾರೆ. ಸರ್ಜಾಪುರ. ಮಗಳಿಗೆ ಮದುವೆ ಆಯಿತು. ಇದಕ್ಕೆ ನಾನು ಎಲ್ಲ ಥರ ಹೋಗಿ ಎಲ್ಲ ಥರನೂ ನೋಡಿಕೊಂಡು ಈಗ ಅವರು ವೈಟ್ ಫೀಲ್ಡಲ್ಲಿದ್ದಾರೆ. ಅವರು ಮೇಯ್ನಾಗಿ ಶುಗರ್ ಇದ್ದು ಅದರಲ್ಲಿ ಗರಡಿ ಕಲಿತು, ಕರಾಟೆ ಕಲಿತು ಫಿಲಿಮ್ ಲ್ಯಾಂಡ್ಗೆ ಅಷ್ಟು ಶಕ್ತಿಯುತವಾಗಿ ಆ ಶುಗರ್ ಇದ್ದರೂ ಇಟ್ಕೊಂಡು ಅವ್ರಿಗೂ ಒಂದು ಮಗು ಏಂಜಲ್ ಮೇರಿ ಅಂತ ಮಗಳ ಹೆಸರು. ನಮ್ಮ ಅತ್ತಿಗೆ ಅವ್ರ ಹೆಸರು ಸ್ಯಾಲಿಮಾ. ಮನೆಯಲ್ಲಿ ಮದುವೆ ಮಾಡಿದ್ರಲ್ಲ 4 ಜನ ಸಿಸ್ಟ್ರಿಗೆ, ಸುಮ್ಮನೇನಾ ಸರ್? ಒಂದು ಮದುವೆ ಮಾಡಿದ್ದಂದರೆ ದುಡ್ಡಿದ್ದಿದ್ರೆ ಅದು ಒಂದು ಫಿಲಿಮ್ ಮಾಡ್ತಾಯಿದ್ರು. ಅವರು 2 ಫಿಲಿಮ್ ಮಾಡ್ತಾಯಿದ್ರು, 3 ಫಿಲಿಮು, 4 ಫಿಲಿಮು, ತಮ್ಮೊಂದೊಂದು ಆಪ್ರೇಷನ್ನು. ಈ ಒಡನಾಟದಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗೋಯ್ತು. ಫಿಲಿಮ್ ಲ್ಯಾಂಡ್ಗೂ ಓಡಾಡಬೇಕು, ಇವ್ರಿಗೂ ಓಡಾಡಬೇಕು, ಮನೆಯಲ್ಲೇ ಯೋಚನೆ, ಫಿಲಿಮ್ ಲ್ಯಾಂಡು ಸಂಘ ಸಂಸ್ಥೆಗಳಿಗೆ ಯೋಚನೆ, ಕಲಾವಿದ್ರ ಜೊತೆಗೆಲ್ಲ ಬೆರೆತು ಈ ಮಧ್ಯದಲ್ಲಿ ಸಂತೋಷವಾಗಿದ್ದು ಎಲ್ಲ ಕೆಲಸ ಮಾಡಿ ಅವರು ಮನೆಗೆ ಬರ್ತಾಯಿದ್ರು. ಅಷ್ಟು ಒಂದು ತಲೆಯಲ್ಲಿ ಒಂದು ಭಾರ ಇತ್ತು ಅವ್ರಿಗೆ.
ನಾನು ತಿಳಿದ ಮಟ್ಟಿಗೆ ಯಾವ ಕಲಾವಿದರಿಗೂ ಇಷ್ಟು ಒಂದು ಭಾರ ಕೇಳಿದವನಿಲ್ಲ, ನಾನು ನೋಡಿದವನಿಲ್ಲ. ಬೆಳೀತಾರೆ, ಹುಡುಗರಾಗಿ ಬೆಳೀತಾರೆ, ಆಮೇಲೆ ಕಷ್ಟಪಡ್ತಾರೆ, ಸಾಯ್ತಾರೆ. ಈ ಥರದ್ದು ನಾನು ಒಂದು ಕಷ್ಟಗಳನ್ನ ಸುಖಗಳನ್ನ ನೋಡಿದ್ದೀನಿ. ಆದರೆ ನಮ್ಮಣ್ಣವರು ಇದ್ದಿದ್ದ ರೀತಿಗಳು ನಾನು ಕೇಳಲೂ ಇಲ್ಲ, ನನ್ನ ಹತ್ರ ಬಂದೂ ಇಲ್ಲ. ಅಷ್ಟು ಇದಾಗಿ ನಮ್ಮಣ್ಣವರು ಫಿಲಿಮ್ ಲ್ಯಾಂಡ್ಗೂ ಆಗಲಿ ಮನೆಯಲ್ಲಾಗಲಿ ಅಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದಾವೆ. ಕಷ್ಟನೇ, ಫುಲ್ ಕಷ್ಟನೇ. ಚಿಕ್ಕ ಹುಡುಗರಿಂದ ಸರ್, ಕಷ್ಟ ಅಂದರೆ ಅಷ್ಟು ಕಷ್ಟ. ಕಲಾವಿದರ ಹತ್ರ ಹೋದರೆ, ಸೂಪರ್ ಸ್ಟಾರ್ಗಳ ಹತ್ರ ಹೋದರೆ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಈ ಸಾಹಸ ಅಂದರೆ ಕಷ್ಟನೇ. ಮತ್ತು ಇವ್ರದ್ದು ಒಂದು ವಿಲ್ಲನ್ ಆಗೇ ಮಾಡಲಿ, ಬೀಳಬೇಕು, ಎದ್ದೊಳ್ಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಮತ್ತು ಸ್ಟೆಂಟ್ ಹುಡುಗರನ್ನ ಕರೆಸಿದ್ರೆ ಅದರಲ್ಲಿ ಸ್ಟೆಂಟ್ ಮಾಸ್ಟ್ರು ಮಾಡಬೇಕು. ಇವ್ರನ್ನೆಲ್ಲ ನಿಭಾಯಿಸ್ಕೊಂಡು ಅದನ್ನು ಮಾಡಿದ್ದಾರೆ. ಇದು ಒಂದು ಕಷ್ಟನೇ. ಅದರಲ್ಲೂ ಮನೆಗೆ ದೊಡ್ಡವರು, ಹಿರಿಯರು ಅವರು. ನಾವು 7 ಜನರಲ್ಲಿ ಅವರೇ ಹಿರಿಯರು. ಈ ಒಂದು ಸಾಹಸ ಸಂಘದಲ್ಲಿ ಬೋರಣ್ಣ ಅನ್ನೋರನ್ನ, ಸರ್ಕಸ್ ಬೋರಣ್ಣ ಅನ್ನೋರನ್ನ ಕರೆಸಿದ್ರು. ಅವ್ರಿಗೂ ಇವ್ರಿಗೂ ಪರಿಚಯ ಆಗಿ ಸರ್ಕಸ್ ಬೋರಣ್ಣ ಅವ್ರನ್ನ ನಮ್ಮ ಇಂಡಸ್ಟ್ರಿಗೆ ಕರೆಸಿದ್ರು. ಅವರು ದೇಹದ ಮೇಲೆ ಆನೆನ ತುಳಿಸ್ಕೊತಾ ಇದ್ರು. 2 ಕಾಲನ್ನಿಟ್ಟು ಅವ್ರ ಎದೆ ಮೇಲೆ ತುಳಿಸ್ಕೊತಾ ಇದ್ರು. ಒರಿಜಿನಲ್ ಆನೆ. ಸರ್ಕಸ್ಸಲ್ಲಿದ್ದರು ಅವರು. ಆ ಕೆಲಸನೆಲ್ಲ ಬಿಟ್ಟು ಬಂದಾಗ ನಮ್ಮಣ್ಣ ಅವ್ರಿಗೆ ಪರಿಚಯ ಆಯಿತು. ಪರಿಚಯ ಆದಾಗ ಅವ್ರಿಗೆ ನಮ್ಮ ಸಂಘದಲ್ಲಿ ದೊಡ್ಡ ದೊಡ್ಡ ಹಿರಿಯರಿಗೆಲ್ಲ ಪರಿಚಯ ಮಾಡಿಸಿ ಅವ್ರಿಗೆ ಒಂದು ಫಿಲಿಮ್ನಲ್ಲಿ ಮಾಡೋ ಥರ ಆಯಿತು. ಅವರು 5 ಲ್ಯಾಂಗ್ವೇಜ್ ಮಾಡಿದ್ದಾರೆ. ಸರ್ಕಸ್ ಬೋರಣ್ಣ ಅವರು 5 ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಪ್ರೊಡ್ಯೂಸರ್ ಆಗಿದ್ದಾರೆ. ಕೊನೆಗೆ ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ಫಿಲಿಮ್ ಲ್ಯಾಂಡಲ್ಲಿ ಲಾಸ್ ಮಾಡಿಕೊಂಡ್ರು, ಸ್ವಲ್ಪ ದುಡ್ಡು ಲಾಭ ಮಾಡಿಕೊಂಡ್ರು. ಮತ್ತು ಅವ್ರ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಯಾರೋ ರೌಡಿಗಳು ಕಿತ್ಕೊಂಡ್ರು. ಎದುರಿಸಿ ಆ ಒಂದು ದೈತ್ಯವಾದ ದೇಹದಲ್ಲಿ ಇದ್ದ ಒಂದು ಒಡವೆಗಳನ್ನೆಲ್ಲ ರಾತ್ರಿ ಮನೆಗೆ ಬಂದಾಗ ರೋಡಲ್ಲಿ ಬುಲ್ಲೆಟನ್ನು ನಿಲ್ಲಿಸ್ಬಿಟ್ಟು ಆ ಒಂದು ಒಡವೆನೆಲ್ಲ ಕಿತ್ಕೊಂಡ್ಬಿಟ್ರು. ಚಾಕು ಚೂರಿಗಳನ್ನೆಲ್ಲ ತೋರಿಸಿ. ಪಾಪ ಅವ್ರಿಗೆ ಅಷ್ಟು ತೊಂದರೆ ಆಗೋಯ್ತು. ಫೈನಾನ್ಸ್ ಕೊಡ್ತಾಯಿದ್ರು, ಅದು ಲಾಸು. ಫಿಲಿಮ್ ಲ್ಯಾಂಡಲ್ಲಿ ಮಾಡಿದ್ರು, ಅದು ಸ್ವಲ್ಪ ಲಾಸ್ ಆಯಿತು. ಆಮೇಲೆ ಒಡವೆ ಹೋಯ್ತು. ಇದ್ರ ಸೆಂಟ್ರಲ್ಲಿ ಒಂದೇ ಮಗಳಿದ್ದಿದ್ದು, ಆ ಮಗಳಿಗೆ ಮದುವೆ ಮಾಡಿದ್ರು. ಹೀಗೆ ಅವರು ಮಾಡ್ತಾ ಕೊನೆ ಹೆಸರು ಹೇಳಿದ್ರು.